ಇನ್ನು ಮುಂದೆ ಮಧ್ಯಪ್ರಾಚ್ಯ ಭಯೋತ್ಪಾದನೆಯಿಂದ ಮುಕ್ತವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಇರಾನ್ ಇನ್ನು ಮುಂದೆ ಯಾರಿಗೂ ಬೆದರಿಕೆ ಹಾಕಕ್ಕೆ ಬರಲ್ಲ. 10 ದಿನಗಳ ಕಾಲ ಏನು ಕದನ ವಿರಾಮ ಅಂತ ಮಾತಾಡ್ತಾ ಇತ್ತಲ್ಲ ಅಮೆರಿಕ, ಇದೇ ಅಮೆರಿಕದ ಅಧ್ಯಕ್ಷ ಮಾತಾಡಿರ್ತಕ್ಕಂಥ ಮಾತಿದು. ನಮ್ಮ ಬಳಿಯಲ್ಲಿ ಇನ್ನೂ 3554 ಟಾರ್ಗೆಟ್ಗಳು ನಮಗೆ ಬಾಕಿ ಇದೆ. ಇನ್ಯಾವತ್ತೂ ಮರೆಯದೇ ಇರತಕ್ಕಂಥ ಪಾಠ ಏನಾದರೂ ಕಲಿಸ್ಬಿಡುತ್ತಾ ಅಮೆರಿಕ ಇರಾನ್ಗೆ ಅಂತ ಒಂದು ವಿಚಾರ ಇಲ್ಲಿದ್ದರೆ, ಭಯೋತ್ಪಾದನೆಯ ಮುಕ್ತ ಮಧ್ಯಪ್ರಾಚ್ಯ ನಿರ್ಮಾಣ ಮಾಡ್ತೀವಿ ಅಂಥೇಳಿ ಅಮೆರಿಕ ಹೇಳ್ತಾ ಇದೆಯಲ್ಲ, ಇದು ಆರಂಭದಲ್ಲಿ ಇದೇ ಅಮೆರಿಕ ಮತ್ತು ಇಸ್ರೇಲ್ ಈ ವಾರನ್ನು ಶುರು ಮಾಡಿದಾಗ ಈ ವಿಚಾರ ಇಟ್ಕೊಂಡು ಶುರು ಮಾಡಿದ್ರಾ? ಅಲ್ಲಿ ಖಮೇನಿ ರೆಜಿಮ್ ಇದೆ, ಖಮೇನಿಯ ಆಳ್ವಿಕೆ ಇದೆ, ಅದನ್ನು ಕೊನೆ ಮಾಡ್ತೀವಿ ಅಂತ ಹೇಳಿಕೊಂಡು ಈಗ ಅಂದರೆ ಗೋಲ್ ಪೋಸ್ಟ್ ಚೇಂಜ್ ಮಾಡ್ಕೊಂಡು ಬರೋದು. ಖಮೇನಿ ಆಳ್ವಿಕೆ ಅಂದರು, ಮಿಲಿಟರಿ ನೆಲೆ ನಾಶ ಮಾಡ್ತೀವಿ ಅಂದರು, ಆಮೇಲೆ ಪರಮಾಣು ಬಾಂಬನ್ನು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಯುರೇನಿಯಂ 460 kg ಯುರೇನಿಯಂ ಎನ್ರಿಚ್ ಮಾಡ್ತಾ ಇದ್ದಾರೆ ಇವರು, ಅದನ್ನು ನಾಶ ಮಾಡ್ತೀವಿ, ನಾವು ಫೋರ್ಡನ್ನು ಉಳಿಸಲ್ಲ, ನಟಾಂಜನ್ನು ಉಳಿಸಲ್ಲ. ಆ ಕಥೆ ಆಯಿತು. ಹೊರ್ಮುಜ್ಜನ್ನು ನಾವು ಬಿಡಲ್ಲ, ಹೊರ್ಮುಜ್ ನಮ್ಮ ಕೈವಶ ಮಾಡ್ಕೊಳ್ತೀವಿ ನೋಡಿ ಅಂದರು. ಎಲ್ಲ ಬಿಟ್ಬಿಟ್ಟು ಇವಾಗ ಹೇಳ್ತಾ ಇದ್ದಾರೆ ಇಡೀ ಮಧ್ಯಪ್ರಾಚ್ಯವನ್ನು ಭಯೋತ್ಪಾದನೆ ಮುಕ್ತವನ್ನಾಗಿ ನಾವು ಮಾಡ್ತೀವಿ ಅಂತೇಳಿ ಇವಾಗ ಈ ಗೋಲ್ ಹೇಳ್ತಾ ಇದ್ದಾರೆ. ಒಂದು ವಾರ್ ಶುರು ಮಾಡಲಿಕ್ಕೆ ಒಂದು ರೀಸನ್ ಇರಬೇಕು, ಸ್ಟ್ರಾಂಗ್ ರೀಸನ್ ಇರಬೇಕು. ಆ ರೀಸನ್ ಬೆನ್ನು ಹತ್ತಬೇಕು, ಆ ರೀಸನ್ಗಾಗಿ ಫೈಟ್ ಮಾಡಬೇಕು, ಮುಗಿಸಬೇಕು. ಇರಾಕ್ನಲ್ಲೂ ಇದೇ ಕಥೆ, ಇರಾನ್ನಲ್ಲೂ ಇದೇ ಕಥೆನ ಇದೀಗ. ಅಫ್ಕೋರ್ಸ್ ಭಯೋತ್ಪಾದನೆ ನೀವು ಮುಗಿಸುವುದಿದ್ದರೆ ಭಾರತದ ಗೆಳೆಯ, ಮೋದಿ ಗೆಳೆಯ ಅಂತ ಟ್ರಂಪ್ ಮಾತಾಡ್ತಾರಲ್ಲ, ಪಾಕಿಸ್ತಾನದಲ್ಲಿ ಮುಗಿಸಿ. ಭಯೋತ್ಪಾದನೆ ಪಾಕಿಸ್ತಾನದಲ್ಲಿ ಮುಗಿಸ್ರಿ. ನೀವು ಮುಗಿಸಿದ್ರಾ? ಅಷ್ಟೇ ಮುಂದೇನು ಕೂರಿಸ್ಕೊಂಡು ವೈಟ್ ಹೌಸಲ್ಲಿ ಬಿರಿಯಾನಿ ತಿಂತೀರಾ? ಯಾಕೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ದಿನ ಆಗಬಾರ್ದಾ? ಪುಲ್ವಾಮಾ, ಪಹಲ್ಗಾಮ್, ಇದಕ್ಕೆ ಉತ್ತರ ಸಿಗಬಾರ್ದಾ ಭಾರತಕ್ಕೆ? ಉತ್ತರ ಸಿಕ್ಕಿದೆಯಾ ಇಲ್ಲಿವರೆಗೂ? ಭಯೋತ್ಪಾದಕ ನೆಲೆಗಳನ್ನು ನೀವು ನಾಶ ಮಾಡಿದ್ದೀರಾ ನಿಜವಾಗ್ಲೂ? ಎಲ್ಲಿವರೆಗೂ ನೀವು ಈ ಕಥೆ ಮಾಡ್ತಾ ಇರ್ತಿರೋದು ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅಟ್ ದ ಸೇಮ್ ಟೈಮ್ ಇವತ್ತು ರಾತ್ರಿ ಇರಾನ್ಗೇನೋ ಮುಹೂರ್ತ ಇದೆಯಂತೆ. ಇರಾನ್ ಮೇಲೆ ಇವತ್ತು ರಾತ್ರಿ ಏನೋ ಮೇಜರ್ ನಡೆಯುತ್ತೆ ಅಂತ ಕೂಡ ಒಂದು ಕಡೆ ಒಂದು ಮಾಹಿತಿ ಬರ್ತಾ ಇದೆಯಲ್ಲ. ಆ ಮೇಜರ್ ಅಂದರೆ ಯಾವುದು? ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅಂತ ಒಂದು ಮಾತಿದೆ. ಈ ಕಡೆ ಬಾಯಲ್ಲಿ ಮಾತಾಡಬೇಕಾದ್ರೆ ಕದನ ವಿರಾಮ 5 ದಿನ ಅಂತ ಹೇಳಿದ್ದೀನಿ, ಏಪ್ರಿಲ್ 6ರವರೆಗೂ ನಾನೇನು ಮಾಡಲ್ಲ, ಅಲ್ಲಿನ ಪವರ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತಲ್ಲ ಅದು ತೊಂದರೆ ಮಾಡಲ್ಲ ನಾನು, ಇದೆಲ್ಲ ಹೇಳ್ತಾನೆ ಇವತ್ತು ನೈಟ್ ಮೇಜರ್ ನಡೆಯುತ್ತೆ. ಅಮೆರಿಕದ ಬಳಿಯಲ್ಲಿ ಯಾರು ಊಹೆ ಮಾಡದ ಅಸ್ತ್ರಗಳು ಶಸ್ತ್ರಾಸ್ತ್ರಗಳು ಇವೆ ಅಂಥೇಳಿ ಟ್ರಂಪ್ ಹೇಳಬೇಕಾದರೆ, ಯಾರು ಊಹೆ ಮಾಡಿದಿರೋದು ಅಂದರೆ ಏನು? ಪರಮಾಣು ಬಾಂಬ್ ಗೊತ್ತು, ಪರಮಾಣು ಇನ್ನೊಂದಾದ ರಂಜಕದ್ದೇನೋ ಮಾಡ್ತಾ ಇದ್ದಾರೆ, ಅಲ್ಲಿ ಕೆಲವು ಕಡೆ ರಂಜಕದ ಬಳಕೆ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದಾದ ಮೇಲೆ ಏನಾದರೂ ಮೇಜರಾಗಿ ಪರಮಾಣು ಅಟ್ಯಾಕನ್ನೇ ಮಾಡಿಬಿಡುತ್ತಾ ಅಮೇರಿಕಾ? ಆಫ್ಟರ್ 1945 2026ರಲ್ಲಿ ಮತ್ತೆ ವಿಶ್ವ ಪರಮಾಣು ಬಾಂಬ್ ಪ್ರಯೋಗವನ್ನು ನೋಡುತ್ತಾ, ಅಥವಾ ಬೇರೆ ಅಸ್ತ್ರವನ್ನೇನಾದರೂ ಬಳಸುವಂಥ ಪ್ಲಾನ್ ಇದೇ ಅಮೆರಿಕಕ್ಕೆ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. ಪಾಲ್ಗೊಳ್ಳೋದಕ್ಕೆ ವೆಂಕಟೇಶ್ ನಾಯ್ಕ ಅವರಿದ್ದಾರೆ, ನಿವೃತ್ತ ಕರ್ನಲ್. ಸ್ವಾಗತ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಕಡೆ ಸುನಿಲ್ ಇದ್ದಾರೆ ನಮ್ಮ ಜೊತೆಯಲ್ಲಿ, ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ಸುನಿಲ್ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು, ನಮಸ್ತೆ. ನಾನು ವೆಂಕಟೇಶ್ ನಾಯ್ಕ ಸರ್ ಕೇಳಿಬಿಡ್ತೀನಿ. ವೆಂಕಟೇಶ್ ನಾಯ್ಕ ಸರ್, ಈ ಒಂದು ಕಡೆ ಈ ಶಾಂತಿ ಮಾತಾಡೋದು, ಕದನ ವಿರಾಮ ಅಂತ ಹೇಳೋದು, ಇನ್ನೊಂದು ಕಡೆ ರೆಜಿಮ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು, ಇದೇ ಯುರೇನಿಯಂ ಪತ್ತೆ ಮಾಡಿಬಿಡ್ತೀವಿ ಅಂತ ಹೇಳಿದ್ರು, ಆನಂತರದಲ್ಲಿ ಭಯೋತ್ಪಾದಕರು ಅಂತೇಳಿ ಇವಾಗ ಮಾತಾಡ್ತಾ ಇದ್ದಾರೆ. ರೆಜಿಮ್ ಚೇಂಜ್ ಎಲ್ಲಿಗೆ ಬಂತು? ಪರಮಾಣು ಅಸ್ತ್ರಗಳು ಎಲ್ಲಿಗೆ ಬಂತು? ಈಗ ರೆಜಿಮ್ ಚೇಂಜು ಇವತ್ತು ನೈಟ್ ಏನೋ ಮೇಜರ್ ಮಾಡ್ತೀವಿ ನೋಡ್ತಾ ಇರಿ, ನಮ್ಮ ಹತ್ರ ಯಾರು ಊಹೆ ಮಾಡದಿರ್ತಕ್ಕಂಥ ಅಸ್ತ್ರಗಳಿದೆ ಅಂತ ಹೇಳಿದ್ರೆ ಎಷ್ಟು ಗೋಲ್ ಪೋಸ್ಟ್ಗಳನ್ನು ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಯುದ್ಧಕ್ಕೆ. ಇವರಿಗೆ ಯುದ್ಧಕ್ಕೆ ಒಂದು ದಿಕ್ಕುದೇಶನೇ ಇಲ್ವಾ ಇಲ್ಲಿ ಅಂತ? ತಾವ್ ಹೇಳೋದು ಕರೆಕ್ಟ್. ಈಗ ಪೂರ್ತಿ ಡೆಸ್ಪರೇಷನ್ದಲ್ಲಿ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಏನಂತಂದ್ರೆ ಬರ್ಟ್ ಇಸ್ ಫಿಂಗರ್ಸ್. ಏನಂತಂದ್ರೆ ಇದನ್ನ ಎಕ್ಸಿಟ್ ಯಾವ ತರ ತಗೋಬೇಕು ಅಂತಕೊಂಡು ಪರದಾಡ್ತಾ ಇದ್ದಾನೆ. ಅಮೆರಿಕದ ಡೆಫಿನೇಷನ್ಸ್ ಅಥವಾ ಇಸ್ರೇಲ್ ಡೆಫಿನೇಷನ್ಸ್ ಸೀಸ್ ಫೈರ್ ಏನಂತಂದ್ರೆ, ನೀವು ಸೀಸ್ ಆಗಿರಿ, ನಾವು ಫೈರ್ ಮಾಡ್ತಾ ಇರ್ತೀವಿ. ಸೊ ಆ ಟೈಪ್ ಯು ಸೀಸ್ ಐ ಫೈರ್. ಸೊ ಇದು ಏನಂತಂದ್ರೆ ಈ ಒಂದು 5 days, ಒಂದು ಮೊದಲು 48 hours, ದೆನ್ ನೆಕ್ಸ್ಟ್ 5 days, ನಾವು ಈಗ ಏನಂತಂದ್ರೆ ಅಪ್ ಟು ಏಪ್ರಿಲ್ 6th ಅಂತಕೊಂಡು ಇದೆಲ್ಲ ಟೈಮ್ ಕೊಡ್ತಾ ಹೋಗ್ತಾರಲ್ಲ. ಅಂದ್ರೆ ಇನ್ ಬಿಟ್ವೀನ್ ಟ್ರಂಪ್ ಪ್ರಾಬಲಿ ಏನ್ ಹುಡುಕ್ತಾ ಇದ್ದಾರೆ ಅಂತಂದ್ರೆ, ಏನಾದರೂ ಇವರು ಶರಣಾಗತಿಗೆ ಬರ್ತಾರೋ ಅಥವಾ ಮಾತುಕತೆಯಲ್ಲಿ ಏನಾದರೂ ಏನಂತಂದ್ರೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತದೋ. ಯಾಕಂದ್ರೆ ಡೆಸ್ಪರೇಟ್ಲಿ ಈಸ್ ವಾಂಟಿಂಗ್ ಸಮ್ ಗ್ರೇಸ್ಫುಲ್ ಎಕ್ಸಿಟ್. ಯಾಕಂದ್ರೆ ಈಗ ಡಿಸ್ಗ್ರೇಸ್ಫುಲ್ ಎಕ್ಸಿಟ್ ಬಿಟ್ಟ ನಂತರ ಬೇರೆ ಆಪ್ಷನ್ಸೇ ಇಲ್ಲ.
ಒಂದ್ ಕಡೆ ಇದು ಸೀಸ್ ಫೈರ್ ಒಂದೇನಂತಂದ್ರೆ ಐ ವಿಲ್ ಇದೇನಂತಂದ್ರೆ ಯು ವಿಲ್ ಸಿ ದ ಡೆಡ್ಲಿಯಸ್ಟ್ ನೈಟ್ ಟುಡೇ ಆ ಟೈಪ್ ಈ ಟೈಪ್ ಹೇಳೋದು ಹೆದರ್ಸಕ್ ಹೇಳ್ತಾರೆ. ಇರಾನ್ದವರು ಹೆದರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಹೆದರ್ಬೇಕಾದ್ರೆ ಎರಡು ದಿವಸದಲ್ಲಿ ರೆಜಿಮ್ ಚೇಂಜ್ ಆಗ್ತಿತ್ತು. ಎಲ್ಲ ಕಂಪ್ಲೀಟ್ ಏನಪ್ಪಾ ಅಂದ್ರೆ ನಿಮ್ ಲ್ಯಾಂಡ್ ಫೋರ್ಸ್ ಬಂದ ಅಲ್ಲೆಲ್ಲ ಬಂದ ಅಟ್ಯಾಕ್ ಮಾಡಿ ಎಲ್ಲ ಸಿರಿಯಾ ಮತ್ತೆ ಇರಾಕ್ದಲ್ಲಿ ಹೆಂಗ್ ಮಾಡಿದ್ರೆ ಹಂಗ್ ಮಾಡ್ತಿದ್ವಿ. ಇದುವರೆಗೆ ಆಗಿಲ್ಲ ಅಂತಂತಂದ್ರೆ ಇರಾನ್ ಏನಂತಂದ್ರೆ ಫಸ್ಟ್ ಕ್ಲಾಸ್ ಆಗಿ ವಾರ್ ಗೇಮಿಂಗ್ ಆಗಿ ವಾರ್ ಮಾಡ್ತಾ ಇದ್ದಾರೆ. ಇವತ್ತಿನ ನ್ಯೂಸ್ ಪ್ರಕಾರ ಹೇಳ್ಬೇಕಂದ್ರೆ ಅವು ಎಲ್ಲ ಕರ್ಗಾ ಐಲ್ಯಾಂಡ್ ಆಗ್ಲಿ, ಹಾರ್ಮುಜ್ ಇದೇನಂತಂದ್ರೆ ಸ್ಟ್ರೇಟ್ ಆಗ್ಲಿ, ಯಾವ್ದಾದ್ರು ಒಂದು ಸಕ್ಸಸ್ ಕೊಳ್ಳಿ ಐ ಹ್ಯಾವ್ ಒನ್ ಅಂತಕೊಂದು ಹೇಳ್ಬೇಕಂತಕ್ಕೊಂದು ಒಂದು ಡೆಸ್ಪರೇಟ್ಲಿ ಟ್ರೈಂಗ್. ಇವತ್ತು ಕುವೈತದಲ್ಲಿ ಅಲ್ಲಿ ಏನಂತಂದ್ರೆ ಮರೀನ್ ಕಮಾಂಡೋಸ್ ಅದ್ರ ಮೇಲೆಲ್ಲ ಫೈರ್ ಮಾಡ್ಯಾರ. ಏನಂತಂದ್ರೆ ಸಿ ವಾರ್ ರಿಪೋರ್ಟಿಂಗ್ ದಲ್ಲಿ ಕರೆಕ್ಟ್ ಫಿಗರ್ ಬರೋದಿಲ್ಲ, ಬಟ್ ಇಟ್ ಇಸ್ ಎಸ್ಟಿಮೇಟೆಡ್ ಥ್ರೂ ರಫ್ ಎಸ್ಟಿಮೇಟ್ಸ್ 100 ಸೋಲ್ಜರ್ಸ್, American soldiers, they have been killed at the time of landing at the ಏನಂತಂದ್ರೆ ಲ್ಯಾಂಡಿಂಗ್ ಸೈಟ್ಸ್ ಆಂಫಿಬಿಯಸ್ ಆಪರೇಷನ್ಸ್ ಅಲ್ಲಿ. ಸೊ ದೇ ಆರ್ ಪ್ರಿಪೇರಿಂಗ್ ಫಾರ್ ಗ್ರೌಂಡ್ ಆಪರೇಷನ್ಸ್ ಅಂಡ್ ದೇ ಆರ್ ಏನಂತಂದ್ರೆ ಅವ್ರಿಗೆ ಪ್ರಾಪರ್ ಆಗಿ ಇರಾನ್ಗೆ ಇಂಟೆಲಿಜೆನ್ಸ್ ಸಿಗ್ತಾ ಇದೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಕಿಲ್ಲಿಂಗ್ ಆಗ್ತಾ ಇದೆ. ಐ ಡೋಂಟ್ ಥಿಂಕ್ ಸೊ ಏನಂತಂದ್ರೆ ಇದು ಸುಮ್ನೆ ಇವ್ರ ಕಂಡೀಷನ್ಸ್ ಒಪ್ಕೊಂಡು ಸುಮ್ನೆ ಸೀಸ್ ಫೈರ್ ಮಾಡೋದು ಹೊರತು ಏನ್ ಹೆದರಿಕೆ ಏನಿದೆ? ನ್ಯೂಕ್ಲಿಯರ್ ವೆಪನ್ ಒಂದೇ ಹೆದರಿಕೆ ಇದೆ. ಅದ್ರ ಬಿಟ್ಟ ನಂತರ ಇರಾನ್ಗೆ ಏನ್ ಅಲ್ಲಾಡ್ಸಕ್ ಆಗೋದಿಲ್ಲ. ನೀವು ನ್ಯೂಕ್ಲಿಯರ್ ವೆಪನ್ ಹಾಕ್ತಾರಾ, ಇರಾನ್ ಕ್ಯಾನಾಟ್ ಸ್ಟಾಪ್ ಇಟ್, ಬಟ್ ಬಿ ಪ್ರಿಪೇರ್ಡ್. ದ ಮೊಮೆಂಟ್ ಇಲ್ಲಿ ಇರಾನ್ ಮೇಲೆ ನ್ಯೂಕ್ಲಿಯರ್ ವೆಪನ್ ಪ್ರಯೋಗ ಆಯ್ತಂತಂದ್ರೆ ಲೈಕ್ಲಿ ದಟ್ ಯುಕ್ರೇನ್ ಮೇಲೆ ರಷ್ಯಾ ಪ್ರಯೋಗ ಮಾಡ್ತಾರೆ, ಮತ್ತೆ ನಾರ್ತ್ ಕೊರಿಯಾ ವಿಲ್ ಫೈರ್ ಆನ್ ಸೌತ್ ಕೊರಿಯಾ. ಆಮೇಲೆ ಒಂದ್ ವೇಳೆ ಇರಾನ್ದಲ್ಲೇ ತಮ್ದಂತ ನ್ಯೂಕ್ಲಿಯರ್ ಏನಾದ್ರು ಮಾಡಿದ್ರೆ ಅಂದ್ರೆ ಡರ್ಟಿ ಬಾಂಬ್ ಆಗ್ಲಿ ನ್ಯೂಕ್ಲಿಯರ್ ವೆಪನ್ ಆಗ್ಲಿ, ದಟ್ ವಿಲ್ ಡೆಫಿನೆಟ್ಲಿ ಗೋ ಟು ಇಸ್ರೇಲ್. ಸೊ 1945 ಈಗ ಏನು ಡಿಫರೆನ್ಸ್ ಇದೆ ಅಂದ್ರೆ ಈಗ ಎಲ್ಲರ ಕಡೆ ನ್ಯೂಕ್ಲಿಯರ್ ವೆಪನ್ಸ್ ಇದೆ. ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ಗಾಟ್ ನ್ಯೂಕ್ಲಿಯರ್ ವೆಪನ್ಸ್ ಎಕ್ಸೆಪ್ಟ್ ಫಾರ್ ಫ್ಯೂ ಕಂಟ್ರೀಸ್. ಅವಾಗ ಏನಿತ್ತು, ಬರೀ ಅಮೆರಿಕದ ಒಂದೇ ದೇಶದಲ್ಲಿ ಅಟಮ್ ಬಾಂಬ್ ಇತ್ತು, ಸೊ ಪ್ರಯೋಗ ಮಾಡಿದ್ರು. ಈಗ ನ್ಯೂಕ್ಲಿಯರ್ ವೆಪನ್ ಇಟ್ ಇಸ್ ನಾಟ್ ಎ ವೆಪನ್ ಟು ಬಿ ಯೂಸ್ಡ್, ಇಟ್ ಇಸ್ ಎ ವೆಪನ್ ಆಫ್ ಡೆಟರೆನ್ಸ್. ಐ ಡೋಂಟ್ ಥಿಂಕ್ ಸೊ ಆ ಸ್ಥಿತಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಫೈನ್. ಸುನಿಲ್, ಇನ್ನೊಂದು ಕಡೆ ಪ್ರಾಕ್ಟಿಕಲಿ ನಾವು ಮಾತಾಡೋದು ನ್ಯೂಕ್ಲಿಯರ್ ಬಾಂಬನ ವಿಚಾರದಲ್ಲಿ ಅಷ್ಟು ಸುಲಭ ಇದೆಯಾ? ಈಗ ಅದನ್ನೇ ವೆಂಕಟೇಶ್ ನಾಯ್ಕ್ ಸರ್ ಹೇಳ್ತಾ ಇದ್ರು, ಈಗ ಅಮೆರಿಕಾ ಬಳಿಯಲ್ಲಿ ಒಬ್ಬರ ಬಳಿನೇ ಇಲ್ಲ, ಅದು ಎಕ್ಸ್ಕ್ಲೂಸಿವ್ ಅಂತ ಏನಿಲ್ಲ, ಅದು ಎಲ್ಲರ ಬಳಿನೂ ಇದೆ, ಯಾರು ಬೇಕಾದ್ರೂ ಅವರು ಪ್ರಯೋಗ ಮಾಡಿಬಿಡಬಹುದಾಗತ್ತೆ ಅಂತ ಹೇಳಿ. ಇರಾನ್ಗೆ ನ್ಯೂಕ್ಲಿಯರ್ ಬಾಂಬ್ ಹಾಕುವಂಥ ಅವಕಾಶ ಇದ್ದಾಗ ಇದೇ ಇರಾನ್ ಜೊತೆ ನಿಂತುಕೊಂಡು, ಇರಾನ್ ತುಂಬ ಡ್ಯಾಮೇಜ್ ಆಗಿಬಿಟ್ರೆ ಇದೇ ಇರಾನ್ ಜೊತೆ ನಿಂತ್ಕೊಂಡು ಇಸ್ರೇಲ್ ಮೇಲೆ ಹಾಕೋರು ಯಾರಿದ್ದಾರೆ, ಅಥವಾ ಅಮೆರಿಕ ಮೇಲೆ ಪ್ರಯೋಗ ಮಾಡೋರು ಯಾರಿದ್ದಾರೆ ಈಗ ಅಂತ? ಇಸ್ರೇಲ್ಗೆ ಅಂಥ ಫ್ರೆಂಡ್ ಯಾರಿದ್ದಾರೆ ಇಲ್ಲಿ, ಇರಾನ್ಗೆ ಅಂಥ ಫ್ರೆಂಡ್ ಯಾರಿದ್ದಾರೆ ಇಲ್ಲಿ ಅಂತ ನೋಡಿ. ನಾವು ಈ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಅಂದ್ರೆ ನ್ಯೂಕ್ಲಿಯರ್ ಅಟ್ಯಾಕ್ ಕಾನ್ಸೆಪ್ಟ್ ಅಂತ ಏನಿದೆಯಲ್ಲ, ಅದಕ್ಕೆ ಹೋಗಕ್ ಮುಂಚೆ ರಮಾಕಾಂತ್ ಅವ್ರೆ, ಸಮಥಿಂಗ್ ವೆರಿ ಬಿಗ್ ಹ್ಯಾಸ್ ಹ್ಯಾಪನ್ಡ್ ಯೆಸ್ಟರ್ಡೇ. ಅದನ್ನ ನಾವು ನೋಡ್ಬೇಕು. ನಿನ್ನೆ ಎರಡು ದೊಡ್ಡ ಅಟ್ಯಾಕ್ಸ್ ನಡೆದಿದೆ. ಫಸ್ಟ್ ಒನ್ ಬಂದ್ಬಿಟ್ಟು ಇಸ್ರೇಲ್ ಏನ್ ಮಾಡಿದೆ, ಇರಾನ್ ಒಂದು ಆಯಿಲ್ ಇದೇನಿದೆ ಫೀಲ್ಡ್ಸ್ ಏನಿದೆ ಅದಕ್ಕೆಲ್ಲಾನು ಅಟ್ಯಾಕ್ ಮಾಡಿದೆ. ಬಟ್ ಅದಕ್ಕಿಂತ ದೊಡ್ಡದು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈ ಇರಾನ್ ಏನಿದೆಯಲ್ಲ ಈ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದೆ. ಅದು ಮಿಡಲ್ ಇಸ್ರೇಲ್ ಅಂಡ್ ಸೌತ್ ಇಸ್ರೇಲ್ ಮೇಲೆ ಮಾಡಿದೆ, ಅದು ನಡೀತಾನೆ ಇತ್ತು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಾಗಿದೆ ನೆನ್ನೆ ಅಂದ್ರೆ, ಈ ಕತಾರ್ದು ನ್ಯಾಚುರಲ್ ಆಯಿಲ್ ಗ್ಯಾಸ್ ಫೀಲ್ಡ್ ಏನಿದೆಯಲ್ಲ ಅದ್ರ ಮೇಲೆ ಅಟ್ಯಾಕ್ ಮಾಡಿರೋದು. ದಿಸ್ ಈಸ್ ಅ ವೆರಿ ಸಿಗ್ನಿಫಿಕೆಂಟ್ ನಿನ್ನೆ ಏನ್ ನಡೆದಿದೆ. ಯಾಕಂತ ಹೇಳಿದ್ರೆ ಈ ವರ್ಲ್ಡ್ಗೆನೆ ಒಂದು 20% LNG ಏನಿದೆಯಲ್ಲ ಅದನ್ನ ಕತಾರೆ ಕೊಡುತ್ತೆ ಯಾವಾಗ್ಲೂ. ಅಂದ್ರೆ ಪ್ರಪಂಚದಲ್ಲಿ 5 ಮನೆಯಲ್ಲಿ 1 ಮನೆಗೆ ಇಲ್ಲ ಅಂತ ಹೇಳಿದ್ರೆ 5 ಫ್ಯಾಕ್ಟ್ರಿಲಿ 1 ಫ್ಯಾಕ್ಟ್ರಿಗೆ ಏನು ಒಂದು ಗ್ಯಾಸ್ ಏನ್ ಬೇಕಾಗುತ್ತೆ LNG, ಅದು ಬರೋದು ಕತಾರಿಂದ. ಕತಾರ್ ಮೇಲೆ ಅದು ಇವಾಗ ನಿನ್ನೆ ಇರಾನ್ ದಾಳಿ ಮಾಡಿದೆ. ಬೇಸಿಕ್ಲಿ ಅದೇನ್ ಮೆಸೇಜ್ ಕೊಡ್ತಿದೆ ಅಂದ್ರೆ, ನೀವು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಫ್ಕೋರ್ಸ್ ಅವರಿಗೂ ಗೊತ್ತಿದೆ ಆನ್ ಸ್ಲಾಟ್ಸ್ ಕಂಟಿನ್ಯೂಸ್ ಆಗಿ ಅವ್ರಿಗೆ ತಡ್ಕೊಳಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಡಿಪ್ಲೀಟ್ ಎಲ್ಲಾರು ಆಗ್ತಿದ್ದಾರೆ. ಬಟ್ ದೆನ್ ಈ ಡಿಪ್ಲೀಷನ್ ತಡ್ಕೊಳ್ಳೋ ತಾಕತ್ತು ಬಿಕಾಸ್ ಆಫ್ ದ ಮನಿ ದೇ ಹ್ಯಾವ್ ಇಸ್ರೇಲ್ ಮತ್ತೆ ಅಮೆರಿಕ ಕೈಯಲ್ಲಿದೆ. ಬಟ್ ಇರಾನ್ಗೆ ಅಷ್ಟು ಲಾಂಗ್ ಸಸ್ಟೆನೆನ್ಸ್ ಇಲ್ಲ. ಮಿಸೈಲ್ ಇದ್ರೆ ಲಾಂಚಸ್ ಕಡಿಮೆ ಆಗ್ತಿದೆ ಅವ್ರದ್ದು, ಆ ಲಾಂಗ್ ಸಸ್ಟೆನೆನ್ಸ್ ಅವ್ರಿಗಿಲ್ಲ. ಸೊ ಇದೊಂದು ಪಾಯಿಂಟ್. ಸೊ ಈ ಡಿಪ್ಲೀಷನ್ ಅನ್ನೋ ಒಂದೇ ಒಂದು ರೀಸನ್ ಇಂದ ಏನಾಗ್ತಿದೆ ಅಂದ್ರೆ, ಅವರು ಫುಲ್ ವಾರ್ ಏನಿದೆಯಲ್ಲ ಪೂರ್ತಿ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಪಾಸಿಬಲ್ ಅವ್ರು ಅಲ್ಲಿ ಎಲ್ಲಾ ಕಡೆಗೂ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಸಿನ್ಸ್ ನೀವು ನ್ಯೂಕ್ಲಿಯರ್ ಆಸ್ಪೆಕ್ಟ್ ನೀವು ತಗೊಂಡ್ಬಂದಿದ್ದೀರಾ ಅಲ್ವಾ, ಅದರಿಂದ ಹೇಳ್ತಿದ್ದೀನಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ತುಂಬಾ ಕ್ರಿಟಿಕಲ್. ಇದು ಏನಂತ ಹೇಳಿದ್ರೆ, ಪಾಕಿಸ್ತಾನ್ ಮತ್ತೆ ಸೌದಿ ಅರೇಬಿಯಾ ಮಧ್ಯದಲ್ಲಿ ಒಂದು ಪ್ಯಾಕ್ಟ್ ಇದೆ. ದಟ್ ಈಸ್
ಒಬ್ರ ಮೇಲೆ ಅಂದ್ರೆ ವೆನ್ ದೇರ್ ಇಸ್ ಅನ್ ಅಟ್ಯಾಕ್ ಆನ್ ಒನ್ ದಿ ಅದರ್ ವಿಲ್ ಕಮ್ ಫಾರ್ ದ ರೆಸ್ಕ್ಯೂ ಅನ್ನೋ ಅಂತದ್ದು ಅಲ್ಲಿ ಇದೆ. ಅವರಿಬ್ಬರದು ಒಂದು ಪ್ಯಾಕ್ಟ್ ಇದೆ, ಇದೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಲ್ರೆಡಿ ಸೌದಿ ಅರೇಬಿಯಾ ಅಮೆರಿಕಾಗೆ ಹೇಳ್ತಿದೆ ಡೋಂಟ್ ಸ್ಟಾಪ್ ದಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು, ಅಂಡ್ ಆಲ್ರೆಡಿ ಸೌದಿ ಅರೇಬಿಯಾ ಮೇಲೆ ಕಂಟಿನ್ಯೂಸ್ ಅಟ್ಯಾಕ್ಸ್ ನಡೀತಾನೆ ಇದೆ ಇರಾನ್ ಕಡೆಯಿಂದ. ಇನ್ ಕೇಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ನಾಳೆ ಏನಾದ್ರೂ ಡಿಸೈಡ್ ಮಾಡಿ ಫುಲ್ ಫ್ಲೆಡ್ಜ್ ವಾರ್ ಫ್ರಮ್ ಸೌದಿ ಅರೇಬಿಯಾ ಅಗೇನ್ಸ್ಟ್ ಇರಾನ್ ಇದೇನಾದ್ರೂ ಡಿಕ್ಲೇರ್ ಆಯ್ತು ಅಂತ ಹೇಳಿದ್ರೆ, there will be a new player that has to enter into this war. ಆ ಪ್ಲೇಯರ್ ಹೆಸರು ಪಾಕಿಸ್ತಾನ್, ವಿಚ್ ಇಸ್ ಅ ನ್ಯೂಕ್ಲಿಯರ್ ಆರ್ಮ್ಡ್ ಕಂಟ್ರಿ. ಓಕೆ, ಅವ್ನು ಬರ್ಲೇಬೇಕಾಗತ್ತೆ ಪಾಕಿಸ್ತಾನ ಈ ಒಂದು ಕಾನ್ಫ್ಲಿಕ್ಟ್ ಒಳಗಡೆಗೆ. ಅದೇನಾದ್ರೂ ಎಂಟ್ರಿ ಆಯ್ತು ಅಂತ ಹೇಳಿದ್ರೆ ಇಸ್ರೇಲ್, ಯುನೈಟೆಡ್ ಸ್ಟೇಟ್ಸ್ ಅಂಡ್ ಪಾಕಿಸ್ತಾನ್ ಮೂರು ನ್ಯೂಕ್ಲಿಯರ್ ಆರ್ಮ್ಡ್ ಕಂಟ್ರೀಸ್ ಏನಿದೆ ಇವು ಮೂರೂ ಇರಾನ್ ಮೇಲೆ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಆಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವರೆಲ್ಲರ ಅಗೇನ್ಸ್ಟ್ ಆಗಿ ದೇರ್ ಕ್ಯಾನ್ ಬಿ ಅನ್ ಎಂಟ್ರಿ ಆಫ್ ರಷ್ಯಾ ಅಂಡ್ ಚೈನಾ. ನಾವು ಈ ಸಿನಾರಿಯೋನ ನಾವು ನೋಡ್ತಾ ಇದೀವಿ. ಅವರು ಏನು ಒಂದು ಅಟ್ಯಾಕ್ಸ್ ನ್ಯೂಸೆನ್ಸ್ ಅಟ್ಯಾಕ್ಸ್ ಏನೇನ್ ಮಾಡ್ತಾ ಇದಾರೆ, ಕ್ಲಸ್ಟರ್ ಮಿಸೈಲ್ಸ್ ಆಗ್ಲಿ ಏನಾದ್ರು ಅವ್ರು ಯಾವ ಒಂದು ಫ್ರಂಟ್ ನ ಬಿಡಿದ್ರೆ ಎಲ್ಲಾ ಕಡೆನೂ ಓಪನ್ ಮಾಡಿ 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 ಅಟ್ಯಾಕ್ ಮಾಡ್ತಿದೆ ಇವತ್ತು ಇರಾನ್ ಇದು. ಬಟ್ ಅಕಸ್ಮಾತ್ ಇದೇನಾದ್ರು ಸೌದಿ ಅರೇಬಿಯಾ ಏನಾದ್ರೂ ಈಗ ಡಿಕ್ಲೇರ್ ವಾರ್ ಮಾಡ್ತು ಅಂತ ಹೇಳಿದ್ರೆ ಪಾಕಿಸ್ತಾನ್ ಹ್ಯಾಸ್ ಟು ಗೋ ಅಂಡ್ ದೇ ಶೇರ್ ಬಾರ್ಡರ್ ಆಲ್ಸೋ ವಿತ್ ಇರಾನ್. ನೌ ದಟ್ ಈಸ್ ದ ಕ್ರಿಟಿಕಲ್ ಜಂಕ್ಷನ್ ದಟ್ ದಿಸ್ ವಾರ್ ಇಸ್ ಸ್ಟ್ಯಾಂಡಿಂಗ್ ಅಟ್ ರೈಟ್ ನೌ. ನ್ಯೂಕ್ಲಿಯರ್ ಅಟ್ಯಾಕ್ಸ್ ಅಂತೂ ಇದು ಹೀಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಲೆಟ್ ಅಸ್ ಸೇ ಇಫ್ ದಿಸ್ ಕಂಟಿನ್ಯೂಸ್ ಫಾರ್ ಫ್ಯೂ ಮೋರ್ ಡೇಸ್, ಎ ಮಂತ್ ಆರ್ ಸೋ, ಈ ನ್ಯೂಕ್ಲಿಯರ್ ಶೋ ಡೌನ್ ಅಂತೂ ಬಂದೇ ಬರುತ್ತೆ ಇದು. ಫೈನ್. ನಾನು ವೆಂಕಟೇಶ್ ನಾಯ್ಕ್ ಸರ್ ಒಂದು ಪ್ರಶ್ನೆ ಐತಿ ಇಲ್ಲಿ. ಈಗ ಒಂದು ವೇಳೆ ಇರಾನ್ನ ಮೇಲೆ ನ್ಯೂಕ್ಲಿಯರ್ ಅಸ್ತ್ರವನ್ನು ಪ್ರಯೋಗ ಮಾಡುವುದೇ ಆಗಿಬಿಟ್ಟರೆ, ಇರಾನು ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ ಇದ್ದುಬಿಟ್ರೆ ಇಡೀ ಪ್ರಪಂಚಕ್ಕೆ ಮಾರಕ ಅಂತ ಹೇಳಿಕೊಂಡೇನೆ ನ್ಯೂಕ್ಲಿಯರ್ ವೆಪನನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ದೇಶಗಳು ಆ ಥರ ಅಟ್ಯಾಕ್ ಮಾಡಿದಾಗ, ಇರಾನ್ನ ಮೇಲೆ ಅಟ್ಯಾಕ್ ಮಾಡಿದಾಗ, ಮುಗಿಬಿದ್ದಾಗ ರಷ್ಯಾ ಚೈನಾ ಸ್ಟ್ಯಾಂಡ್ ಏನಾಗುತ್ತೆ? ಇಲ್ಲಿ ಅಮೆರಿಕದ ಸುಪ್ರೀಮಸಿಯನ್ನು ಇವ್ರು ಅಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ದು ಬಿಡ್ತಾರಾ ಅಂತ? ಇಲ್ಲ ಡೆಫಿನೆಟ್ಲಿ ಏನಂತಂದ್ರೆ ಪ್ರತಿಯೊಬ್ಬರು ಹೇಳ್ತಾ ಇರೋದು ಏನಪ್ಪ ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಏನಂತಂದ್ರೆ ಇಟ್ ಇಸ್ ಓನ್ಲಿ ವೆಪನ್ ಆಫ್ ಡೆಟರೆನ್ಸ್, ಬಟ್ ನಾಟ್ ದಟ್ ಈಸಿಲಿ ಇದು ಕ್ಯಾನ್ ಬಿ ಯೂಸ್ಡ್ ಅಂತ. ಯಾಕಂದ್ರೆ ಈಗ ಯುಕ್ರೇನ್ ದಲ್ಲಿ 3 ವರ್ಷದಿಂದ ನಡೆದಿದೆ. ಅಂದ್ರೆ ಯುಕ್ರೇನ್ ವರ್ಸಸ್ ರಷ್ಯಾ ಅಂತ ಹೇಳ್ಬೇಡ್ರಿ, ನ್ಯಾಟೋ ವರ್ಸಸ್ ರಷ್ಯಾ ಇದೆ ಇಲ್ಲಿ. ಕರೆಕ್ಟ್. ಸೊ ಅದನ್ನ ಅಲ್ಲಿ ಅಂತ ಒಂದು 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 ಆವರೆಗೆ ಪುಷ್ ಆಗಿಲ್ಲ ಪಾಯಿಂಟ್. ಸೊ ಇದು ಹೆದರ್ಸತಕ್ಕಂತ ಟ್ಯಾಕ್ಟಿಕ್ಸ್. ಒಂದು ಕರ್ನಲ್ ಸುನಿಲ್ ಅವರು ಹೇಳ್ತಾ ಇದ್ರು, ಅದು ಏನಂತಂದ್ರೆ ಸಪೋಸ್ ಫಾರ್ ಎಕ್ಸಾಂಪಲ್ ಸೌದಿ ಅರೇಬಿಯಾ ಇಫ್ ಇಟ್ ಜಾಯಿನ್ಸ್ ದ ವಾರ್ ಅಂತ ಹೇಳಿದ್ರೆ, ಇದು ಆಪರೇಷನ್ ಸಿಂಧೂರ್ ಆದ ನಂತರ ಪಾಕಿಸ್ತಾನ, ಸೌದಿ ಅರೇಬಿಯಾ ಮತ್ತೆ ಟರ್ಕಿ ಇವ್ರು ಮೂವರ್ ತರ ಅಗ್ರಿಮೆಂಟ್ ಮಾಡ್ಕೊಂಡು ಸಮಥಿಂಗ್ ಲೈಕ್ ಆನ್ ದ ಲೈನ್ಸ್ ಆಫ್ ನ್ಯಾಟೋ ಅವ್ರು ಏನ್ ಹೇಳಿದ್ರೆ ಅಟ್ಯಾಕ್ ಆನ್ ಎನಿ ಕಂಟ್ರೀಸ್ ಟ್ರೀಟೆಡ್ ಆಸ್ ಅನ್ ಅಟ್ಯಾಕ್ ಆನ್ ದೇರ್ ಕಂಟ್ರಿ ಅಂತಕೊಂಡು ಹೆಲ್ಪಿಂಗ್ ಬರ್ಬೇಕಂತಕೊಂಡು. ಬಟ್ ಇದುವರೆಗೆ ಬಂದಿಲ್ಲಲ್ಲ. ಸೌದಿ ಅರೇಬಿಯಾ ಮೇಲೆ ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಆಗಿದೆ, ಹೋಟೆಲ್ಸ್ ಮೇಲೆ ಅಟ್ಯಾಕ್ ಆಗಿದೆ, ಅವ್ರ ಇದೇನಪ್ಪ ಅಂದ್ರೆ ಎಕನಾಮಿಕ್ ಟಾರ್ಗೆಟ್ಸ್ ಮೇಲೆ ಅಟ್ಯಾಕ್ ಆಗಿದೆ. ಸೊ ಇದು ಪಾಕಿಸ್ತಾನ ಅಥವಾ ಟರ್ಕಿ ಎಂಟರ್ ಆಗೋದ ಚಾನ್ಸಸ್ ಆರ್ ವೆರಿ ವೆರಿ ಬ್ಲೀಕ್ ಆರ್ ಮೇ ಬಿ 0. ಅವ್ರು ಯಾಕೆ ಎಂಟರ್ ಆಗೋದಿಲ್ಲ? ಈಗ ಪಾಕಿಸ್ತಾನ ಒಂದು ಟ್ರಿಕ್ ನೋಡ್ರಿ, ಇದು ಯುದ್ಧ ಸ್ಟಾರ್ಟ್ ಆಗಕ್ಕೆ ಮೊದಲು ಅವ್ರ ಏನ್ ಮಾಡಿದ್ರು ಅಫ್ಘಾನಿಸ್ತಾನ ಮೇಲೆ ಅಟ್ಯಾಕ್ ಮಾಡಿ ರೇಡ್ ಮಾಡಿ ವಿ ಆರ್ ಬಿಸಿ ಹಿಯರ್ ಡೋಂಟ್ ಕಾಲ್ ಅಸ್ ಅಂತ ಒಂದು ಇಂಡಿಕೇಶನ್ ಕೊಟ್ಟರು. ಸಿ ಪಾಕಿಸ್ತಾನ ಎಲ್ಲ ಪ್ರತಿಯೊಂದು ದೇಶ ತಮ್ಮದು ವಾರ್ ಸ್ಟ್ರಾಟಜಿ ಪ್ಲಾನ್ ಮಾಡ್ತಾರೆ. ವೈ ದೇ ವಾಂಟ್ ಟು ಗೋ ಟು ದ ಕಿಲ್ಲಿಂಗ್ ಗ್ರೌಂಡ್ ಫಾರ್ ಅನ್ನೆಸರ್ಲಿ. ಅವ್ರದ್ದು ಮೇನ್ ಏನಂತಂದ್ರೆ ವಿಲ್ ಬಿ ವೆರಿ ಹ್ಯಾಪಿ ಅವ್ರು ಏನಪ್ಪ ಅಂದ್ರೆ ಪಾರ್ಟಿಸಿಪೇಟ್ ಮಾಡಿ ಇರಾನ್ ಏನಂತಂದ್ರೆ ಇದು ಮಾಡಕ್ ಹೋದ್ರಪ್ಪ ಅಂದ್ರೆ ದೇ ವಿಲ್ ವೇಸ್ಟ್ ಹಾಫ್ ಆಫ್ ದೇರ್ ಏನಪ್ಪ ಅಂದ್ರೆ ವಾರ್ ಮಷಿನರಿ, ವಾರ್ ಎಕ್ವಿಪ್ಮೆಂಟ್. ಅದು ನಮ್ಗೇನಪ್ಪ ಇಟ್ ವಿಲ್ ಹೆಲ್ಪ್ ಅಸ್ ಆಕ್ಚುಲಿ ಇಫ್ ದೇ ಪಾರ್ಟಿಸಿಪೇಟ್ ಇನ್ ವಾರ್. ಫೈನ್. ನಾನು ಅಖಾಡ ಬಿಗ್ ಫೈಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುನಿಲ್ ಅವರಿಗೆ ನನ್ನ ಪ್ರಶ್ನೆ ಇರುತ್ತೆ. ಸುನಿಲ್ ಅವರಿಗೆ ಒಂದು ಪ್ರಶ್ನೆ ಏನು ಬಂತು ಅಂತ ಹೇಳಿದ್ರೆ, ಮೊನ್ನೆ ಹೊರ್ಮುಜ್ ಜಲಸಂಧಿ ಕೆಲವ್ರಿಗೆ ಓಪನ್ ಅಂತ ಒಂದು ಮಾತು ಹೇಳ್ತಲ್ಲ, ಇದೇ ಇರಾನ್ 5 ದೇಶಗಳ ಹೆಸರನ್ನು ಹೇಳ್ತು. 5 ದೇಶಗಳ ಹೆಸರನ್ನು ಹೇಳಿದಾಗ ಅದರಲ್ಲಿ ಪಾಕಿಸ್ತಾನವೂ ಇತ್ತು, ಭಾರತನೂ ಇತ್ತು, ರಷ್ಯಾ ಕೂಡ ಇತ್ತು, ಚೀನಾ ಕೂಡ ಇತ್ತು. ಸೊ ಇಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೇ ದುಬೈ ಜೊತೆನೋ ಇದೇ ಅಮೆರಿಕ ಜೊತೆನೋ ಕೈ ಜೋಡಿಸಿ ತಾನು ಗಡಿ ಹಂಚಿಕೊಂಡಿರ್ತಕ್ಕಂತಹ ಇದೇ ಇರಾನ್ನ ಮೇಲೆ ದಾಳಿ ಮಾಡಕ್ಕೆ ಅವರು ಮುಂದಾಗ್ತಾರಾ ಅಂತ? ನೀವು ಗ್ಲೋಬಲ್ ಒಂದು ಜಿಯೋಪೊಲಿಟಿಕಲ್ ಸಿನಾರಿಯೋನ ನೀವು ನೋಡಿದ್ರಿ ಅಂತ ಹೇಳಿದ್ರೆ ರಮಾಕಾಂತ್ ಅವರೇ,
ದೇರ್ ಆರ್ ಸಮ್ ಕಂಟ್ರೀಸ್, ಈಗ ನೀವೇ ಹೇಳಿದಾಗೆ ಎಲ್ಲಾರ ಜೊತೆನೂ ಅವರು ಅಂದ್ರೆ ಒಂದು ಶಾಂತಿ ಮಾತುಕತೆನ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಈಗ ಅದನ್ನ ಪ್ರಯತ್ನ ಪಡ್ತಾ ಇದೆ. ಆ ರೀತಿ ರಿಪೋರ್ಟ್ಸ್ ಕೂಡ ಬರ್ತಾ ಇವೆ. ಬಟ್ ವಿಷಯ ಏನು ಅಂತ ಹೇಳಿದ್ರೆ, ಇದೇ ಪಾಕಿಸ್ತಾನನ ಜಸ್ಟ್ ಫ್ಯೂ ಡೇಸ್ ಹಿಂದೆ, ಒಂದು 4 ದಿನದ ಹಿಂದೆ ಅಮೆರಿಕ ಕರೆದಿತ್ತು. ಏನಂತ ಹೇಳಿದ್ರೆ, ಇಟ್ ಈಸ್ ಅ ಮಿಸೈಲ್ ಅಂಡ್ ನ್ಯೂಕ್ಲಿಯರ್ ಥ್ರೆಟ್ ಅಂತ ಹೇಳ್ಬಿಟ್ಟು ಅದನ್ನ ಹೇಳಿತ್ತು ಇದೇ ಪಾಕಿಸ್ತಾನನ. ಸೊ ಅದು ಒಂದು ದೇಶ ಇದೆಯಲ್ಲ, ಅದನ್ನ ನಂಬಕ್ಕಾಗಲ್ಲ. ಅಂಡ್ ಇರಾನ್ ಮತ್ತೆ ಪಾಕಿಸ್ತಾನದ ಮಧ್ಯದಲ್ಲಿ ಏನಿದೆಯಲ್ಲ, ರಿಲೇಶನ್ಶಿಪ್ಸ್ ಅಷ್ಟೊಂದು ತುಂಬಾ ಚೆನ್ನಾಗಿಲ್ಲ. ಲೆಟ್ ಮಿ ಟೆಲ್ ಯು, ಈ ಸಿನಾರಿಯೋಲ್ಲಿ ಹೌದು ಅವ್ರು ಫ್ರೆಂಡ್ಲಿ ಕಂಟ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಇದೆ. ಯಾಕಂತ ಹೇಳಿದ್ರೆ ಈಗ ಪಾಕಿಸ್ತಾನ ಎಂಟರ್ ಆದ್ರೆ ಇರಾನ್ಗೆ ಇನ್ನೂ ಒಂದು ಫ್ರಂಟ್ ಓಪನ್ ಆಗುತ್ತೆ ಅಲ್ಲಿ ಅವರ ಈಸ್ಟರ್ನ್ ಬಾರ್ಡರ್ಸ್ ಅಲ್ಲಿ. ಆ ಒಂದು ಫ್ರಂಟ್ ನ ಓಪನ್ ಮಾಡ್ಕೊಳ್ಳೋದು ಅವರಿಗೂ ಇಷ್ಟ ಇಲ್ಲ. ಅದ್ ಬಿಟ್ಬಿಟ್ರೆ ಇರಾನ್ ಅಂಡ್ ಪಾಕಿಸ್ತಾನ ಆರ್ ನಾಟ್ ವೆರಿ ಕ್ಲೋಸೆಸ್ಟ್ ಆಫ್ ದ ಫ್ರೆಂಡ್ಸ್. ಲೆಟ್ ಮಿ ಟೆಲ್ ಯು, ಅವರಿಬ್ರು ಮಧ್ಯದಲ್ಲೂ ತುಂಬಾ ಫೈಟ್ಸ್ ನಡೆದಿದೆ, ಬಾರ್ಡರ್ ಎಸ್ಕಲೇಷನ್ಸ್ ನಡೆದಿದೆ, ಮತ್ತೆ ತುಂಬಾ ಜನ ಸೋಲ್ಜರ್ಸ್ ಕೂಡ ಸತ್ತಿದ್ದಾರೆ ಎರಡೂ ಕಡೆ. ದಿಸ್ ಇಸ್ ಅ ಫ್ಯಾಕ್ಟ್ ದಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್. ಸೊ ಆ ಒಂದು ರೀಸನ್ ಇಂದ ನಾವು ಯಾವತ್ತೂ ಪಾಕಿಸ್ತಾನದ ಒಂದು ನಿಯತ್ ಇದೆಯಲ್ಲ, ಅದು ಯಾವತ್ತೂ ಸರಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಅನ್ಕೊಳಕ್ ಆಗಲ್ಲ. ಬಿಕಾಸ್ ಇವತ್ತಿನವರೆಗೂ ಲಾಯಲ್ ಆಗಿ ಯಾವ ಒಂದು ಕಡೆನೂ ನಿಂತಿಲ್ಲ ಪಾಕಿಸ್ತಾನ. ಅದು ಅದರ ಫಿತ್ರತ್, ಅದು ಅದ್ರ ಹಣೆ ಬರಾನೇ ಆ ರೀತಿ ಇದೆ. ಸೊ ನಾಳೆ ಇಂತಹ ಒಂದು ಸಿನಾರಿಯೋ ಬಂದಾಗ, ಈಗ ನೀವೇ ನೋಡಿ ಏನೇನ್ ನಡೀತಿದೆ ಅಂತ ಹೇಳ್ಬಿಟ್ಟು ನೀವು ನೋಡಿ, ಅಮೆರಿಕ ಮತ್ತೆ ಇಸ್ರೇಲ್ ಬರೀ ಇರಾನ್ ನ ಸೋಲ್ಸಕ್ ಟ್ರೈ ಮಾಡ್ತಿಲ್ಲ. ಲೆಟ್ ಮಿ ಟೆಲ್ ಯು, ಅದು ಅವರ ಇರಾನ್ ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಿದೆ. ಅದಕ್ಕೇನು ಒಬ್ಬೊಬ್ಬರಾಗಿ ಅವರ ಇರಾನಿಯನ್ ಲೀಡರ್ಸ್ ಯಾರ್ಯಾರಿದ್ದಾರೆ ಸಾಯಿಸ್ತಾ ಇದ್ದಾರೆ ಅವ್ರನ್ನ. ಅದರ ಒಂದು ಎಕಾನಮಿ ಏನೇನಿದೆ ಅದನ್ನ ಪೂರ್ತಿ ಕತ್ತೆ ಹಿಸ್ಕಿ ಅದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ತಾ ಇದ್ದಾರೆ. ಅದು ಆಲ್ರೆಡಿ ತುಂಬಾ ಹಿಂದೆನೆ ಸ್ಟಾರ್ಟ್ ಆಗಿತ್ತು. ಇವತ್ತು ನೋಡಿ ಅವ್ರ ಎಕಾನಮಿ ಈ ಒಂದು ಶಾಂಬಲ್ಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅಮೆರಿಕನ್ ಸ್ಯಾಂಕ್ಷನ್ಸ್. ಅವರ ಡಿಫೆನ್ಸ್ ಅಪ್ಗ್ರೇಡೇಷನ್ಸ್ ಆಗಿಲ್ಲ, ಅವ್ರ ಹತ್ರ ಒಂದು ಏರ್ ಫೋರ್ಸ್ ಇಲ್ಲ, ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅಮೆರಿಕನ್ ಸ್ಯಾಂಕ್ಷನ್ಸ್. ಅವ್ರು ಕೊಂಡ್ಕೊಳಕ್ ಆಗ್ಲಿಲ್ಲ ಬಿಕಾಸ್ ಆಫ್ ದ ಸ್ಯಾಂಕ್ಷನ್ಸ್. ದಟ್ಸ್ ಅ ಡಿಫರೆಂಟ್ ಮ್ಯಾಟರ್. ಸೊ ಈ ರೀತಿ ಇರೋವಾಗ ಇನ್ನೊಂದು ಫ್ರಂಟ್ ನ ಈಗ ಆಲ್ರೆಡಿ ಇಷ್ಟೊಂದೆಲ್ಲ ನಡೀತಿರೋವಾಗ ಪಾಕಿಸ್ತಾನ್ ಫ್ರಂಟ್ ಕೂಡ ಏನಾದ್ರು ಓಪನ್ ಆಯ್ತು ಅಂತ ಹೇಳಿದ್ರೆ ಇರಾನ್ಗೆ ಅದು ತುಂಬಾ ಕಷ್ಟ ಆಗುತ್ತೆ. ಸೊ ಮಲ್ಟಿಪಲ್ ಫ್ರಂಟ್ಸ್ ಅಲ್ಲಿ ವಾರ್ ಮಾಡುವಂತ ಶಕ್ತಿ ಇರಾನಿಗೆ ಕೂಡ ಇಲ್ಲ. ದೇ ಆರ್ ಗೆಟಿಂಗ್ ಡಿಪ್ಲೀಟೆಡ್. ಸೊ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್. ಸೊ ಅದೇನ್ ಮಾಡ್ತಿದೆ ಈಗ, ಸ್ಟೇಟ್ ಆಫ್ ಹರ್ಮೂಸ್ ಅಂತ ಇದೆ, ಆ ಒಂದು ಮಾಸ್ಟರ್ ಕಾರ್ಡ್ ನ ಇಟ್ಕೊಂಡು ಈ ಒಂದು ವಾರ್ ಏನಿದೆಯಲ್ಲ ಇದನ್ನ ಎಷ್ಟು ದೊಡ್ಡದಾಗಿ ಸ್ಪ್ರೆಡ್ ಮಾಡಕ್ ಆಗುತ್ತೋ ಅಷ್ಟು ದೊಡ್ಡದಾಗಿ ಸ್ಪ್ರೆಡ್ ಮಾಡ್ತಿದೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ಅಕಸ್ಮಾತ್ ನಾವೇನಾದ್ರೂ ಕೆಳಗೆ ಹೋಗೋ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ನಾನು ಒಬ್ಬನೇ ಕೆಳಗಡೆಗೆ ಹೋಗಲ್ಲ, ನಾನು ಎಲ್ಲಾರನ್ನೂ ತಗೊಂಡು ಕೆಳಗಡೆಗೆ ಹೋಗ್ತೀನಿ. ಈಗ ನೋಡಿ ಕತಾರ್ ಏನಾಗಿದೆಯಲ್ಲ ರಮಾಕಾಂತ್ ಅವ್ರೆ, ಕತಾರ್ ಮೇಲೆ ನಡೆದಿರೋ ಅಟ್ಯಾಕ್ ಏನಿದೆಯಲ್ಲ, ದಟ್ ಅಟ್ಯಾಕ್ ಈಸ್ ವೆರಿ ಕ್ರಿಟಿಕಲ್ ಒನ್. ಈಗ ಪೆಟ್ರೋಲಿಯಂ ಮತ್ತೆ ಇದು ಸ್ಟೇಟ್ ಆಫ್ ಹರ್ಮೂಸ್ ಇದೆಲ್ಲಾನು ಏನೇನ್ ನಡೀತಾ ಇದೆ ಅದಕ್ಕಿನ್ನ ದೊಡ್ಡ ಎಫೆಕ್ಟ್ ಏನಿದೆ ಅದು ಕತಾರಿಂದ ಆಗತ್ತೆ. ಮತ್ತೆ ಸುಯೇಜ್ ಕೆನಾಲ್ ಆ ಕಡೆ ಹೌತೀಸ್ ಆಕ್ಟಿವೇಟ್ ಆಗಿದ್ದಾರೆ. ಸೊ ಒಂದು ವಿಂಡ್ ಪೈಪ್ ಆಫ್ ದ ಗ್ಲೋಬ್ ವಿಚ್ ಈಸ್ ಸ್ಟೇಟ್ ಆಫ್ ಹರ್ಮೂಸ್, ಅನದರ್ ವಿಂಡ್ ಪೈಪ್ ಆಫ್ ದ ಗ್ಲೋಬ್ ವಿಚ್ ಈಸ್ ಕಾಲ್ಡ್ ಅಸ್ ಸುಯೇಜ್ ಕೆನಾಲ್. ಎರಡೂ ಕಡೆ ಈಗ ತುಂಬಾ ಆಕ್ಟಿವೇಶನ್ ನಡೆದಿದೆ. ಅದೇನಾದ್ರೂ ಆಯ್ತು ಅಂತ ಹೇಳಿದ್ರೆ ದ ವರ್ಲ್ಡ್ ವಿಲ್ ಸಫರ್. ಎಕಾನಮಿ ಹಾಫ್ ಆಫ್ ಇಟ್ ವಿಲ್ ಕೊಲ್ಯಾಪ್ಸ್. ಈ ಸಿನಾರಿಯೋಲಿ ಇರಾನ್ ತಂದಿಟ್ಟಿದೆ ಈಗ ಪ್ರಪಂಚನ. ನಾಟ್ ಜಸ್ಟ್ ಇರಾನ್, ಅದು ತಪ್ಪಾಗುತ್ತೆ ಬರೀ ಇರಾನ್ ಅಂತ ಹೇಳಿದ್ರೆ. ಈ ಹೂಎವರ್ ದ ಸೋ ಕಾಲ್ಡ್ ಲೀಡರ್ಸ್ ಯಾರ್ಯಾರು ಏನೇನ್ ಮಾಡ್ತಿದಾರಲ್ಲ ಈ ಒಂದು ಮಹತ್ವಾಕಾಂಕ್ಷೆಯಿಂದ ಅವರೆಲ್ಲರೂ ಸೇರಿ ದಿಸ್ ಈಸ್ ವೇರ್ ದೇ ಹ್ಯಾವ್ ಬ್ರಾಟ್ ದ ವರ್ಲ್ಡ್ ಟು. ವೆಂಕಟೇಶ್ ನಾಯ್ಕ್ ಸರ್, ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್. ಇಲ್ಲಿ ನಾವು ಹಾಗೆ ಗಮನಿಸ್ತಾ ಇರಬೇಕಾದ್ರೆ ಈ ಹೌತಿಗಳು ಎಂಟ್ರಿ ಆಗಿದ್ದಾರೆ. ಖಮೇನಿ ಹತ್ಯೆಗೆ ಪ್ರತೀಕಾರವಾಗಿ ಈ ಉಗ್ರರು ಸೇರಿಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಖಮೇನಿ ಹೆಸರು ಹೇಳ್ತಾರೆ ಅವರು. ಇಸ್ರೇಲ್ ಮೇಲೆ ದಾಳಿ ಮಾಡಾದ್ಮೇಲೆ ಖಮೇನಿ ಹತ್ಯೆಗೆ ಪ್ರತೀಕಾರ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಅವ್ರು ಮೆನ್ಷನ್ ಮಾಡ್ತಿರೋದು ಗಾಜಾ ಸಂಘರ್ಷ, ಹಮಾಸ್ ದಾಳಿ, ಖಮೇನಿ ಹತ್ಯೆ, ಇದಕ್ಕೆ ನಾವು ಪ್ರತೀಕಾರ ತಗೊಳ್ತಾ ಇದ್ದೀವಿ ಅಂಥೇಳಿ ಒಂದು ಕಡೆ ಇದೇ ಹೌತಿಗಳು ಮಾತಾಡ್ತಾ ಇದ್ದಾರೆ. ಖಮೇನಿ ಸಾವಿನಿಂದ ವಿಶ್ವದ ಮುಸ್ಲಿಂ ದೊರೆ ಸತ್ತಂತಾಗಿದೆ ಅಂತ ಹೌತಿ ಮುಸ್ಲಿಮರು ಹೇಳ್ತಾ ಇದ್ದಾರೆ. ಮುಸ್ಲಿಂ ರಾಷ್ಟ್ರಗಳನ್ನು ತಬ್ಬಲಿ ಮಾಡಿದೆ ಖಮೇನಿಯ ಸಾವು ಅನ್ನೋ ಒಂದು ವಿಚಾರವನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಈ ವಾರ್ ಯಾರು ಬೇಕಾದ್ರೆ ಏನು ಬೇಕಾರಾಗಲಿ, ಇಸ್ರೇಲ್ ಸುಮ್ಮನಾಗ್ಬಿಡ್ಲಿ ಬೇಕಾದ್ರೆ ಈ ಒಂದು ಯುದ್ಧದಲ್ಲಿ, ನಾವಂತೂ ಸುಮ್ಮನಾಗಲ್ಲ ಅಂತ ಹೌತಿ ಉಗ್ರರು ಎಂಟ್ರಿ ಆಗಿದ್ದಾರೆ. ಇರಾನ್ನ ಮುಸ್ಲಿಂ ಮಹಿಳೆಯರ, ಮುಸ್ಲಿಂ ಹೆಣ್ಣು ಮಕ್ಕಳ ಸಾವಿಗೆ ಇದು ಪ್ರತೀಕಾರ ಅಂತ ಕೂಡ ಒಂದು ಕಡೆ ಮಾತಾಡ್ತಾ ಇದ್ದಾರೆ ಸರ್. ಇದೆಲ್ಲಿ ಹೋಗಿ ನಿಲ್ಲುತ್ತೆ ಇದು ಅಂತ ನೋಡ್ರಿ. ಈಗ ಫ್ರಮ್ ಇಸ್ರೇಲ್ ಅಮೆರಿಕ ಸೈಡ್ ದಿಂದ ಹೇಳ್ಬೇಕಂತಂದ್ರೆ ಹುತೀಸ್, ಹಿಜ್ಬುಲ್ಲಾಸ್ ದೇ ಆರ್ ಟೆರರ್ ಆರ್ಗನೈಸೇಷನ್ಸ್ ಅವ್ರ ಡೆಫಿನೇಷನ್ ಪ್ರಕಾರ. ಇರಾನ್ ಡೆಫಿನೇಷನ್ ಪ್ರಕಾರ ದೇ ಆರ್ ಆಲ್ ಪ್ರಾಕ್ಸಿ ಆರ್ಮೀಸ್. ಯಾಕಂದ್ರೆ ಇವ್ರಿಗೆಲ್ಲ ಇರಾನ್ ಕೂಡ ಅಸಿಸ್ಟ್ ಮಾಡಿ, ಇರಾನ್ ಫಂಡ್ ಮಾಡಿ ಇವ್ರಿಗೆ ಇಸ್ರೇಲ್ ನ ಕಂಟೈನ್ ಮಾಡೋದಕ್ಕ ಇವ್ರು ಬೆಳೆಸಿದ್ದು ಅದರಲ್ಲಿ ಏನು ಹೈಡ್ ಮಾಡ್ತಕ್ಕಂಥ ಫ್ಯಾಕ್ಟರ್ ಎಲ್ಲ ಡೆಫಿನೆಟ್ಲಿ ಇವೆರಡು ಇದೆ, ಇನ್ಕ್ಲೂಡಿಂಗ್ ಹಮಾಸ್.
ಸೊ ಇವು ಏನಂತಂದ್ರೆ ಈಗ ಎಲ್ಲ ವಾರ್ಫೇರ್ ಏನಪ್ಪ ಅಂದ್ರೆ ಮಿಸೈಲು ಏರ್ ವಾರ್ಫೇರ್ ಇದುವರೆಗೆ ಒಂದು ತಿಂಗಳವರೆಗೆ ನಾವು ನೋಡ್ಕೊಂಡ್ವಿ. ಈಗ ಏನಂತಂದ್ರೆ ಮಾತಾಡ್ತದ್ದು ಚರ್ಚೆ ಆಗ್ತಿರೋದು ಗ್ರೌಂಡ್ ಆಪರೇಷನ್ಸ್ ಅಂತ. ಗ್ರೌಂಡ್ ಆಪರೇಷನ್ಸ್ ಆರ್ ಟೋಟಲಿ ಡಿಫರೆಂಟ್ ಫ್ರಮ್ ಏರ್ ಆಪರೇಷನ್. ಗ್ರೌಂಡ್ ಆಪರೇಷನ್ಸ್ ಬಂದಾಗ ಈ ಹುಥೀಸ್ ಆಗ್ಲಿ ಹಿಜ್ಬುಲ್ಲಾ ಆಗ್ಲಿ ಅಲ್ಲಿ ಇರ್ತಕ್ಕಂತ ಏನಂತಂದ್ರೆ ಏರಿಯಾಕ ಇಟ್ ಈಸ್ ಆಲ್ಮೋಸ್ಟ್ ಇಂಪ್ರೆಗ್ನಬಲ್. ಯಾಕಂದ್ರೆ ಮನುಷ್ಯ ಅಟ್ಯಾಕರ್ ಹ್ಯಾಸ್ ಆಲ್ವೇಸ್ ಗಾಟ್ ಅ ಡಿಸ್ಅಡ್ವಾಂಟೇಜ್. ಡಿಫೆಂಡರ್ ಚೆನ್ನಾಗಿ ಏನಪ್ಪಾ ಅಂದ್ರೆ ಟ್ರಾಪ್ ಮಾಡ್ಬೇಕಂತಕ್ಕೊಂದು ಅಟ್ಯಾಕರ್ಗೆ ಕೆಲವೊಂದು ಟ್ರಾಪ್ಸ್ ಲೇಔಟ್ ಮಾಡಿರ್ತಾರೆ. ಅದ್ರ ಸಲುವಾಗಿ ಗ್ರೌಂಡ್ ಆಪರೇಷನ್ ಅಂತ ಏನ್ ಹೇಳ್ತಾ ಇರ್ತಾರೆ. ಗ್ರೌಂಡ್ ಆಪರೇಷನ್ ಒಂದು ವೀಕ್ ಕಂಟ್ರಿ ಲೈಕ್ ಸಿರಿಯಾ, ಅಫ್ಘಾನಿಸ್ತಾನ್, ಏನಂತ ಇರಾಕ್ ಅಂತದ್ರಲ್ಲಿ ಸಾಧ್ಯ. ಈಗ ಒಂದು ವಾರದಲ್ಲಿ ನಾವೇನು ಪ್ರೋಗ್ರೆಸ್ ನೋಡಿದ್ವಲ್ಲ ಬಿಟ್ವೀನ್ ಇರಾನ್ ಅಂಡ್ ಇಸ್ರೇಲ್ ದಲ್ಲಿ, ಇಂಥ ದೇಶಕ್ಕೆ ಹೋಗಿ ನೀವು ಗ್ರೌಂಡ್ ಆಪರೇಷನ್ ಮಾಡೋದು ಆಗೋದಿಲ್ಲ. ಒಂದು ವಿಷಯ ಪಾಕಿಸ್ತಾನ ಹೇಳ್ಬೇಕಂತಂದ್ರೆ, ಪಾಕಿಸ್ತಾನ್ ವಾಟ್ ಸ್ಟ್ಯಾಂಡ್ ತಗೋತದ ಅಂತ ತಿಳ್ಕೊಂಡ್ರೆ, ಈಗ ನೋಡ್ರಿ ಅಮೆರಿಕನ್ ಅಲಾಯಿ ಜಬರ್ದಸ್ತಿ ಅಲಾಯಿ ಏನಪ್ಪಾ ಅಂದ್ರೆ ಜಿಯೋ ಪೊಲಿಟಿಕಲ್ ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ ನೋಡಿದ್ರೆ ಪಾಕಿಸ್ತಾನ ಜಬರ್ದಸ್ತಿ ತಮ್ಮ ಜೊತೆಗೆ ಇಟ್ಕೋಬೇಕು ಅವ್ರು. ಆದ್ರೆ ಇದೇ ಪಾಕಿಸ್ತಾನದ ಏನಂತಂದ್ರೆ ತಾಲಿಬಾನ್ ಲೀಡರ್ ಒಸಾಮಾ ಬಿನ್ ಲಾಡನ್ ನ ಹೈಡ್ ಮಾಡಿದವರು ಪಾಕಿಸ್ತಾನ. ಆಮೇಲೆ ಅಫ್ಘಾನಿಸ್ತಾನದ ಮೇಲೆ ಅಮೆರಿಕನ್ ಫೋರ್ಸ್ ಎಂಟ್ರಿ ಆಗ್ಬೇಕಾದ್ರೆ ಮುಲ್ಲಾ ಉಮರ್ ಅಂತಕ್ಕೊಂದು ಲಾಸ್ಟ್ ಮೂಮೆಂಟ್ ದಿಂದ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಎಸ್ಕೇಪ್ ಮಾಡಿಸಿದವರು ಪಾಕಿಸ್ತಾನದವರು. ಆಮೇಲೆ ಪಾಕಿಸ್ತಾನ ಇಸ್ ಗೋಯಿಂಗ್ ಟು ಕ್ಲೋಸರ್ ಟು ಚೈನಾ. ಆಪರೇಷನ್ ಸಿಂಧೂರದಲ್ಲಿ ಇದು ಪ್ರೂವ್ ಆಗಿಬಿಟ್ಟಿದೆ. ಆಪರೇಷನ್ ಸಿಂಧೂರದಲ್ಲಿ ಚೈನಾ ಇಸ್ ಹೆಲ್ಪ್ಡ್ ಪಾಕಿಸ್ತಾನ. ಸೊ ಇವೆಲ್ಲ ಆಂಗಲ್ ನೋಡ್ತಾ ಹೋದ್ರೆ ಅಮೆರಿಕಾಗ ಏನಪ್ಪಂದ್ರೆ, ಈಗ ನನ್ನ ಪಾಕಿಸ್ತಾನ ನನ್ನ ಅಲಾಯಿ ಇದೆ, ಪಾಕಿಸ್ತಾನ ನನಗೆ ಹೇಳಿದ ಮಾತು ಕೇಳ್ತದ ಅಂತಕ್ಕೊಂದು ನೀನು ಫೀಲ್ಡ್ ಮಾರ್ಷಲ್ ಮುನೀರ್ಗೆ ಏನಂತಂದ್ರೆ ನೀವು ಕೀಪ್ ಇಮ್ ಇನ್ ದ ಬೆಸ್ಟ್ ಆಫ್ ದ ಬುಕ್ಸ್. ಬಟ್ ವೆದರ್ ಆ ರಿಸಲ್ಟ್ ಕೊಡುತ್ತೆ ಇಲ್ಲ, ಇಟ್ ಇಸ್ ಜಸ್ಟ್ ಇಲ್ಲ ಕ್ವಶನ್ ಮಾರ್ಕ್ ಇನ್ ದ ಫ್ಯೂಚರ್ ಡೇಸ್. ಓಕೆ ಸರ್, ಈಗ ಯೆಮೆನ್ ಕಡೆಯಿಂದ ನಾವು ಚೆಕ್ ಮಾಡ್ಕೊಂಡಾಗ ಯೆಮೆನ್ನ ಹೌತಿಗಳು ಇಸ್ರೇಲ್ನ ನೆಗೆವ್ ರೀಜನ್ ಮೇಲೆ ಈ ಒಂದಷ್ಟು ಮಿಸೈಲ್ಗಳನ್ನು ಅವರು ಕೂಡ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ. ಈಗ ನಾವು ಇರಾನ್ನಲ್ಲಿ ಅದು ನಾಶ ಆಗಿದೆ, ಇರಾನ್ನಲ್ಲಿ ಇದು ನಾಶ ಆಗಿದೆ, ರಾಕೆಟ್ ಲಾಂಚರ್ಸ್ ಇಲ್ಲ ಅಂತ ಮಾತಾಡ್ತಾ ಇರುವ ಮಧ್ಯೆನೇ ಎಲ್ಲೋ ಹಮಾಸ್ ಆ್ಯಕ್ಟಿವ್ ಆಗ್ತಾ ಇದೆ, ಎಲ್ಲೋ ಹೌತಿಗಳು ಆ್ಯಕ್ಟಿವ್ ಆಗ್ತಿದ್ದಾರೆ, ಇನ್ನೆಲ್ಲೋ ಹೆಜ್ಬುಲ್ಲಾಗಳು ಆ್ಯಕ್ಟಿವ್ ಆಗ್ತಿದ್ದಾರೆ ಸರ್. ಅದಲ್ಲದೆ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಇಸ್ರೇಲ್ನ ಜನನಿಬಿಡ ಪ್ರದೇಶಗಳನ್ನೇ ಹುಡುಕಿ ಅದು ಟೆಲ್ ಅವೀವ್ ಆಗುತ್ತೋ ಇನ್ನೊಂದು ಪ್ರದೇಶ ಆಗುತ್ತೋ ಅದನ್ನೇ ಹುಡುಕಿ ಇವರು ಹೊಡಿತಿರೋದು ಹೇಗೆ ಇದು ಅಂತ. ನೋಡ್ರಿ, ನಾವೆಲ್ಲ ಇವರು ಟೆರರ್ ಆರ್ಗನೈಸೇಷನ್ಸ್ ಎಟ್ ದ ಮೋಸ್ಟ್ ಒಂದು ಸಣ್ಣ AK-47 ಆ ಟೈಪ್ ಗನ್ ಇಟ್ಕೊಂಡು ಫೈಟ್ ಮಾಡ್ತಾರಂತ ನಾವೇನಾದ್ರೂ ತಿಳ್ಕೊಂಡ್ರೆ ದಟ್ ಇಸ್ ನಾಟ್. ಈಗಿನ ವಾರ್ಫೇರ್ ದಲ್ಲಿ ಅಂಡರ್ ಎಸ್ಟಿಮೇಟಿಂಗ್ ದಮ್. ತಮಗ್ ಗೊತ್ತಿರಬೇಕು, ಇದೇ ಹುತೀಸ್ ಏನಂತಂದ್ರೆ ಒಂದು F-35 ಏರ್ಕ್ರಾಫ್ಟ್ ಬೆಳೆಸಿದ್ರು, ಫೈರ್ ಮಾಡಿದ್ರು, ರಾಕೆಟ್ ನಿಂದ ಫೈರ್ ಮಾಡಿ. ಇಟ್ ಈಸ್ ರೆಕಾರ್ಡೆಡ್ ಇನ್ ದ ಹಿಸ್ಟ್ರಿ ಆಫ್ ಏನಂತ ಏರ್ಕ್ರಾಫ್ಟ್ ಹೊಡೆದಿದ್ರು ಇದೇ ಹುತೀಸ್ ಅವರು. ಸೊ ಇವ್ರಿಗೆ ಏನಂತಂದ್ರೆ ಸ್ವಲ್ಪ ಮಿಸೈಲ್ ಲಾಂಚ್ ಮಾಡೋದು ಏನಂತಂದ್ರೆ ಮಿಸೈಲ್ಸ್ ರೆಡಿಮೇಡ್ ಅವ್ರು ತಯಾರು ಮಾಡಿ ಲಾಂಚ್ ಮಾಡ್ತಾರಂತಿಲ್ಲ, ಅವ್ರಿಗೆ ಮಿಸೈಲ್ ರೆಡಿಮೇಡ್ ಯಾರಾದ್ರೂ ಬಂದು ಕೊಟ್ಟೋಗ್ತಾರ. ಅದನ್ನ ಏನಪ್ಪ ಪ್ರೀ ಪ್ರೋಗ್ರಾಮ್ಡ್ ಇರ್ತಾವ. ಪ್ರೀ ಪ್ರೋಗ್ರಾಮ್ಡ್ ಇದ್ದಾಗ ಯು ಹ್ಯಾವ್ ಟು ಓನ್ಲಿ ಲಾಂಚ್. ಕರೆಕ್ಟ್. ಅದನ್ನ ಏನಂತಂದ್ರೆ ಟಾರ್ಗೆಟ್ ಒಳಗೆ ತಗೊಂಡೋಗಿ ಗೈಡ್ ಮಾಡಿ ಏನಪ್ಪಾ ಅಂದ್ರೆ ಅವ್ರದ್ದು ಇಂಟರ್ಸೆಪ್ಟರ್ ಬಂದ್ರೆ ಆ ಇಂಟರ್ಸೆಪ್ಟರ್ ಕಂಟೆಸ್ಟ್ ಮಾಡಿ ಎಸ್ಕೇಪ್ ಆಗ್ರಿ. ಆ ಟೆಕ್ನಾಲಜಿ ಏನ್ ಬೇಕಾಗಿಲ್ಲ, ಇವ್ರಿಗೆ ಸುಮ್ಮನೆ ಫೈರ್ ಮಾಡ್ಬೇಕು ಅಲ್ಲಿಂದ. ಸೊ ಅದು ಯಾರಾದ್ರೂ ಹಿಜ್ಬುಲ್ ಆದ್ರೂ ಮಾಡ್ತಾರ, ಇವ್ರಾದ್ರೂ ಮಾಡ್ತಾರ. ಸೊ ಇದು ಏನಂತಂದ್ರೆ ಈಗ ಡೈಮೆನ್ಷನ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಾ ಇದೆ. ಯಾರಿಗೆ ಏನಂತಂದ್ರೆ ಇವರು ಬೇಸಿಕ್ ಟೆರರಿಸ್ಟ್ ಗುರಿಲ್ಲಾ ವಾರ್ಫೇರ್ ದಲ್ಲಿ ಅಷ್ಟೇ ಇವ್ರು ಫಿಟ್ ಅಂತ ಏನ್ ತಿಳ್ಕೊಂಡಿದ್ವಲ್ಲ. ಸೊ ದಟ್ ಈಸ್ ಪ್ರೂವಿಂಗ್ ರಾಂಗ್. ಅಂದ್ರೆ ದೇ ಕ್ಯಾನ್ ಫೈರ್ ಮಿಸೈಲ್ಸ್ ಆಲ್ಸೋ. ಅಂಡ್ ಇನ್ನು ಬರ್ಬರ್ತಾ ಲ್ಯಾಂಡ್ ವಾರ್ಫೇರ್ ಸ್ಟಾರ್ಟ್ ಆದ್ಕೂಳೆ ಮೈನ್ಸ್ ಹಾಕೋದು, ಆಮೇಲೆ ಏನಂತಂದ್ರೆ ಈಗ ಡಮ್ಮಿ ಒಂದು ಏನಪ್ಪಾ ಅಂದ್ರೆ ಸಿಚುವೇಶನ್ ಕ್ರಿಯೇಟ್ ಮಾಡೋದು, ಆಮೇಲೆ ಏನಂತಂದ್ರೆ ಫೋರ್ಸ್ ಗೆ ಮಿಸ್ಗೈಡ್ ಮಾಡಿ ಅಟ್ಯಾಕ್ ಎಲ್ಲೋ ಆಗ್ಬೇಕಂತ ಬಂದಿರ್ತದ. ಬಟ್ ಇವ್ರದ್ದು ಏನಪ್ಪಾ ಫೀಲ್ಡ್ ತೋರ್ಸೋದು ಬೇರೆ ಕಡೆ ಡಿಸೆಪ್ಷನ್ ಪ್ಲಾನ್ಸ್ ಇರ್ತದೆ. ಗ್ರೌಂಡ್ ಆಪರೇಷನ್ ಇಸ್ ನಾಟ್ ದಟ್ ಈಸಿ. ಇವರು ಇನ್ನೊಂದ್ ಕಡೆ ಇದು ಒಂದು ಹೌತಿಗಳ ಕಥೆಯನ್ನು ಮಾತಾಡಿದೆ, ಈ ಇಸ್ರೇಲ್ನ ನೆಗೆವ್ ಕಡೆಯಲ್ಲಿ ಅವ್ರು ಹೊಡಿತಾ ಇದ್ದಾರೆ ಅಂತ ಹೇಳಿ. ಇನ್ನೊಂದು ಕಡೆ ಇರಾನ್ ನಾವು ಚೆಕ್ ಮಾಡಿಕೊಂಡ್ರೆ ಇಸ್ರೇಲಿ ಪಾಪ್ಯುಲೇಷನ್ ಸೆಂಟರ್ ಒಂದು ದೇಶ ಅಂತ ಹೇಳಿದಾಗ ಅಲ್ಲ ದೊಡ್ಡ ಮಟ್ಟದಲ್ಲಿ ಮರುಭೂಮಿ ಇರುತ್ತೆ, ಒಂದಷ್ಟು ಜನ ಕೆಲವು ಭಾಗದಲ್ಲಿ ಮಾತ್ರ ವಾಸ ಮಾಡ್ತಿರ್ತಾರೆ. ಈಗ ಟಾರ್ಗೆಟ್ ಮಾಡ್ತಿರೋದು ಇರಾನ್, ಇಸ್ರೇಲಲ್ಲಿ ಎಸ್ಪೆಷಲಿ ಒಂದು ಟೆಲ್ ಅವೀವು, ಇನ್ನೊಂದು ಬೀರ್ಶೇಬಾ ಅಂತ ಹೇಳಿ. ತುಂಬ ಒಂದು ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಪಬ್ಲಿಕ್ ಮೊರಾಲ್, ಆ ಜನಗಳ ಮನೋಸ್ಥೈರ್ಯವನ್ನೇ ಹುದುಗಿಸಿ ಬಿಡುವಂಥ ದಾಳಿಗೆ ಇವರು ಮುಂದಾಗ್ತಿದ್ದಾರೆ ಅಂತ ಹೇಳಿ. ಜನ ಎಲ್ಲಿ ಜಾಸ್ತಿ ಇದ್ರು ಅಲ್ಲೇ ನಾವು ಡ್ಯಾಮೇಜ್ ಮಾಡ್ತೀವಿ ಅಂತ ಆ ಥರ ಹೊರಟಿದ್ದಾರಲ್ಲ, ಇದು ಹೇಗೆ ಅಂತ. ಎಸ್ ಈಗ ಏನಂತಂದ್ರೆ ಈಗ ಇಸ್ರೇಲ್ ದಲ್ಲಿ ಟೆಲ್ ಅವೀವ್ ತಗೋರಿ, ಜೆರುಸಲಂ ತಗೋರಿ, ಮೋಸ್ಟ್ ಆಫ್ ದಮ್ ಆರ್ ಅಂಡರ್
ಬಂಕರ್ಸ್. ಅಂದ್ರೆ ಅವ್ರಿಗೆ ಹ್ಯೂಮನ್ ಕ್ಯಾಜುಯಾಲಿಟೀಸ್ ಇನ್ನು ಫಿಗರ್ ಹೊರಗೆ ಬಂದಿಲ್ಲ, ಬಟ್ ಹ್ಯೂಮನ್ ಕ್ಯಾಜುಯಾಲಿಟೀಸ್ ಜನರಲಿ ಕಡಿಮೆ ಇರ್ತದೆ ವೆನ್ ಯು ಆರ್ ಟೇಕಿಂಗ್ ಶೆಲ್ಟರ್ ಇನ್ ಬಂಕರ್ಸ್. ಅದಲ್ಲದೆ ಈಗ ಒಂದು ಸೈಕಲಾಜಿಕಲ್ ವಾರ್ಫೇರ್ ಇದು ಮಾಡ್ಬೇಕಂತಂದ್ರೆ, ಸಿ ಮಿಸೈಲ್ ಡಸಂಟ್ ರೆಕಗ್ನೈಸ್ ಎನಿಮಿ ಆರ್ ಫ್ರೆಂಡ್. ಏನಂತಂದ್ರೆ ನಿಮ್ಗೆ ಪಾಪ್ಯುಲೇಷನ್ ಈಗ ಆ ಕಂಟ್ರಿ ಮೇಲೆ ಪ್ರೆಷರ್ ಹಾಕ್ಬೇಕಂದ್ರೆ, ಈಗ ಆಲ್ರೆಡಿ ಒಂದು ಪ್ರೆಷರ್ ಇಸ್ರೇಲ್ ಮೇಲೆ ಏನ್ ಬಂದಿದೆ ಅಂದ್ರೆ, ಅವ್ರದೇ ಆದಂತ IDF ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ ಚೀಫ್ ಆಫ್ ಸ್ಟಾಫ್ ಹಿ ಹಸ್ ಆಲ್ರೆಡಿ ವಾರ್ನ್ಡ್ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಸೈನಿಕರ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಕಡಿಮೆ ಆಗ್ತದ, ಆಲ್ ಆಫ್ ಸಡನ್ ಹೆಂಗ್ ಕಡಿಮೆ ಆಯ್ತು? ಹೌ ಇಟ್ ಗಾಟ್ ಏನಪ್ಪ ವೆನ್ ಯು ವೆಂಟ್ ಫಾರ್ ವಾರ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ರಿಸರ್ವ್ ಸೈನಿಕರನ್ನ ಏನಪ್ಪಾ ಅಂದ್ರೆ ಬರ್ಬೇಕು ಅಂತ ಇಟ್ಕೊಂಡು ಈ ತರ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಅದನ್ನ ಯಾವ ತರ ಇಂಟರ್ಪ್ರೆಟ್ ಮಾಡ್ತಾರೆ ಅಂದ್ರೆ, ಥೌಸಂಡ್ಸ್ ಟುಗೆದರ್ ಸೋಲ್ಜರ್ಸ್ ಆಲ್ರೆಡಿ ಇಂಜರ್ಡ್ ಆಗಿದ್ದಾರೆ. ಅಲ್ಲಿ ವಿರೋಧ ಪಕ್ಷನೂ ಕೂಡ ಮಾತಾಡಿದೆ ಸರ್. ಅಲ್ಲಿ ವಿರೋಧ ಪಕ್ಷ ಒಂದು ಮಾತು ಹೇಳಿದೆ, ನೀವು ಅಟ್ ಎ ಟೈಮ್ ಲೆಬನಾನ್ ಅಂತ ಇದ್ದೀರಾ, ಗಾಜಾ ಅಂತ ಇದ್ದೀರಾ, ಇರಾನ್ ಅಂತ ಇದ್ದೀರಾ, ಈ ರೀತಿ ನಾವು 3 ಕಡೆಗಳು ಟಾರ್ಗೆಟ್ ಮಾಡ್ಕೊಂಡು ಹೋದ್ರೆ ಏನ್ ನಮ್ ಗತಿ ಅಂತ ಕ್ವಶನ್ ಮಾಡಿದೆ ಸರ್ ಇಸ್ರೇಲ್ನ ವಿರೋಧ ಪಕ್ಷಗಳು. ಕರೆಕ್ಟ್. ಈಗ ಅದು ಏನಂತಂದ್ರೆ ಇವು ಏನಂತಂದ್ರೆ ಹಿಜ್ಬುಲ್ಲಾ, ಹೂತಿ, ಹಮಾಸ್ ಅವು ಒಂದು ಸೈಡ್ ಆದ್ರೆ, ಅಂದ್ರೆ 4 ಫ್ರಂಟ್ ಓಪನ್ ಮಾಡಿದೆ ಇಸ್ರೇಲ್. ಇರಾನ್ ಮೇನ್ ಫ್ರಂಟ್, ಆಮೇಲೆ ಏನಂತಂದ್ರೆ ಹಿಜ್ಬುಲ್ಲಾ, ಹೂತಿ ಮತ್ತು ಹಮಾಸ್ ಇವು ಸಬ್ಸಿಡರಿ ಫ್ರಂಟ್ಸ್. ಅದಲ್ಲದೆ ಕೆಲವೊಂದು ಫಾಲ್ಸ್ ಫ್ಲಾಗ್ ಅಟ್ಯಾಕ್ಸ್ ಅಂತ ಇದೆ. ಫಾಲ್ಸ್ ಫ್ಲಾಗ್ ಅಟ್ಯಾಕ್ಸ್ ಅಂತಂದ್ರೆ ಬೇಕಾಗಿತ್ತಲ್ಲ ದುಬೈ ಒಂದು ಇದ್ರ ಮೇಲೆ ಅಟ್ಯಾಕ್ ಮಾಡೋದು, ಟ್ರೈ ಟು ಡ್ರ್ಯಾಗ್ ಹಿಮ್ ಟು ದ ವಾರ್. ಇನ್ನೊಂದು ಡೇಗೋ ಗಾರ್ಷಿಯಾದಲ್ಲಿ ಫೈರ್ ಮಾಡಿದನು, ಅದನ್ನು ಇಟ್ ಕುಡ್ ಬಿ ಫಾಲ್ಸ್ ಫ್ಲಾಗ್ ಅಟ್ಯಾಕ್ ಅಂತ ತಿಳ್ಕೊಂಡು. ಆಮೇಲೆ ಇನ್ನೊಂದು ಗ್ರೀಸ್ ಹತ್ರ ಬರ್ತದ, ಅಲ್ಲಿ ಒಂದು ಅಟ್ಯಾಕ್ ಇದೆ. ಇವೆಲ್ಲ ಅಟ್ಯಾಕ್ಸ್ ಏನ್ ಮಾಡ್ತಾರಂದ್ರೆ, ಇರಾನ್ ಅಂಟಿಲ್ ಅನ್ಲೆಸ್ ಇಟ್ ಸೇಸ್ ನಾವು ಅದನ್ನ ಅಟ್ಯಾಕ್ ಮಾಡಿವಂತ ಅವರು ಕನ್ಫೆಸ್ ಮಾಡ್ಲಿಲ್ಲ ಅಂದ್ರೆ, ಇದು ಇನ್ನೊಬ್ಬರನ್ನ ವಾರ್ಗೆ ಡ್ರಾ ಮಾಡೋ ಸಲುವಾಗಿ ಇಸ್ರೇಲ್ ಮಾಡಿದಂತ ಅಟ್ಯಾಕ್. ಸೊ ಇಟ್ ಈಸ್ ಓಪನಿಂಗ್ ಟೂ ಮೆನಿ ಫ್ರಂಟ್ಸ್. ವಾರ್ಫೇರ್ ದಲ್ಲಿ ಒಂದು ಕ್ಲಿಯರ್ ನಿಯಮ ಇದೆ, ಇಫ್ ಯು ಓಪನ್ ಟೂ ಮೆನಿ ಫ್ರಂಟ್ಸ್ ಡಿಫಿಟ್ ಈಸ್ 100% ಶ್ಯೂರಿಟಿ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಾಯ್ಕ್ ಸರ್. ಸಾಕಷ್ಟು ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುನಿಲ್, ಒಂದು ಕಡೆ 47 ವರ್ಷಗಳಿಂದ ಇರಾನ್ ಬೆದರಿಕೆ ಹಾಕ್ಕೊಂಡೇ ಬರ್ತಾ ಇದೆ. ಇದಕ್ಕೆ ನಾವು ಬುದ್ಧಿ ಕಲಿಸ್ತೀವಿ. ಒಂದು ಬೆದರಿಕೆ ಹಾಕುವುದಕ್ಕೂ ಇರಾನ್ ಏನಾದರೂ ಮಾಡುವುದಕ್ಕೂ ಬಹಳ ವ್ಯತ್ಯಾಸ ಇದ್ದಿರಬಹುದು. ಇದಕ್ಕೆ ಒಂದು ವೇಳೆ ನಾವು ನ್ಯೂಕ್ಲಿಯರ್ ವೆಪನ್ ಬಳಸ್ಬಿಡ್ತೀವಿ ಎನ್ನುವುದು ಸೊಲ್ಯೂಷನ್ ಆಗಬಹುದಾ ಇದಕ್ಕೆ ಅಂತ? ಇಸ್ರೇಲ್ ಆಂಗಲ್ ಇಂದ ನಾವು ಹೇಳಬೇಕು ಅಂತ ಹೇಳಿದ್ರೆ ರಮಾಕಾಂತ್ ಅವರೇ, ಈಗ ಮಲ್ಟಿಪಲ್ ಫ್ರಂಟ್ಸ್ ನಾನೇ ಹೇಳ್ದಂಗೆ ಲಾಟ್ ಆಫ್ ಇಟ್ ಅವರೇ ಓಪನ್ ಮಾಡ್ಕೊಂಡಿದೆ ಈಗ. ಅಂಡ್ ಎಲ್ಲಾ ಕಡೆ ಅದು ಹಮಾಸ್ ಆಗ್ಬೋದು, ಹೆಜ್ಬುಲ್ಲಾ ಆಗ್ಬೋದು, ಇಲ್ಲ ಹೌತೀಸ್ ಆಗ್ಬೋದು, ಎಲ್ಲಾ ಕಡೆನೂ ಅವರದೇ ಆದಂತಹ ಒಂದು ಇದು ನಡೀತಾ ಇದೆ. ಏನ್ ಹೇಳ್ತಾರೆ, ಫಿಯರ್ಸ್ ಫೈಟಿಂಗ್ಸ್ ಆರ್ ಗೋಯಿಂಗ್ ಆನ್ ರೈಟ್ ನೌ. ಇದನ್ನ ಬ್ಯಾಟಲ್ ಟರ್ಮಿನಾಲಜಿಲಿ ಇದನ್ನ ಟಾರ್ಗೆಟ್ ಕ್ರೀಪ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇದನ್ನ ಟಾರ್ಗೆಟ್ ಕ್ರೀಪ್ ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಟಾರ್ಗೆಟ್ ಇಟ್ಕೊಂಡು ಒಂದು ವಾರ್ನ ಇಲ್ಲ ಒಂದು ಆಪರೇಷನ್ ನೀವು ಸ್ಟಾರ್ಟ್ ಮಾಡ್ತೀರಾ, ಅದು ಹಾಗೆ ವಿತ್ ಟೈಮ್ ಅದು ಮುಂದೆ ಹೋಗ್ತಿದೆ ಅಂದಾಗ ಇನ್ಯಾವುದೋ ಒಂದು ಟಾರ್ಗೆಟ್ ಅದಕ್ಕೆ ಆ್ಯಡ್ ಆಗುತ್ತೆ, ಮತ್ತೊಂದು ಆ್ಯಡ್ ಆಗುತ್ತೆ, ಇನ್ನೊಂದು ಆ್ಯಡ್ ಆಗುತ್ತೆ. ಇದೇ ರೀತಿ ಇದು ಆ್ಯಡ್ ಆಗ್ತಾ ಹೋಗುತ್ತೆ. ಅದು ಹೋಗಿ ಆ ಒಂದು ಇದೇನಿದೆ ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಗೋಯಿಂಗ್ ಟು ಗೋ ಅನ್ಕಂಟ್ರೋಲೇಬಲ್. ಈಗ ಎಕ್ಸಾಕ್ಟ್ ಪರಿಸ್ಥಿತಿ ಅದೇ ಆಗಿದೆ. ಯಾಕಂದ್ರೆ ಅವರು ಒಂದು ಇರಾನ್ ಅಲ್ಲಿ ಲೀಡರ್ಶಿಪ್ ಚೇಂಜ್ ಮಾಡಬೇಕು, ಹ್ಯುಮ್ಯಾನಿಟೇರಿಯನ್ ಎಫರ್ಟ್, ಅವರ ಒಂದು ಪ್ರಜೆಗಳು ಯಾರಿದ್ದಾರೆ ಅವರ ಒಂದು ಹ್ಯೂಮನ್ ರೈಟ್ಸ್ ಏನಿದೆ ಅದನ್ನ ನಾವು ಕಾಪಾಡಬೇಕು ಅಂತ. ಅದಕ್ಕೆ ಮುಂಚೆ ಅಫ್ಕೋರ್ಸ್ ಅಷ್ಟು ದೊಡ್ಡ ಸ್ಕೇಲಲ್ಲಿ ಇದರಲ್ಲಿ ಇರಾನ್ ಅಲ್ಲಿ ಅಟ್ಯಾಕ್ಸ್ ಅಂದ್ರೆ ಇದು ರಯಾಟ್ಸ್ ನಡೀತು ಅಂತ ಹೇಳಿದ್ರೆ, ಪಬ್ಲಿಕ್ ರಯಾಟ್ ನಡೆದಿದೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಅದರಲ್ಲಿ ಅದ್ರ ಹಿಂದೆ ಅಮೆರಿಕ ಕೈ ಇದ್ದೇ ಇರುತ್ತೆ. ಅಂಡ್ ಅಫ್ಕೋರ್ಸ್ ಇರಾನಿಯನ್ ಗವರ್ಮೆಂಟ್ ಏನಿತ್ತು, ರೆಜಿಮ್ ಏನಿದೆ, ಇಟ್ಸ್ ಅನ್ ಎಕ್ಸ್ಟ್ರೀಮಿಸ್ಟ್ ರೆಜಿಮ್. ಲೆಟ್ ಅಸ್ ನಾಟ್ ಸೇ ದಟ್ ದೇ ಆರ್ ಗುಡ್. IRGC ಆಗುದಿಲ್ಲ, ಖಮೇನಿ ರೆಜಿಮ್ ಏನಿತ್ತು ಅದು. ಸೊ ಇದೆಲ್ಲ ನಡೆದಿತ್ತು. ಆ ಒಂದು ಕಾರಣಕ್ಕೋಸ್ಕರ ಅವ್ರು ಇದನ್ನ ಶುರು ಮಾಡಾದ್ಮೇಲೆ ಅದು ಅದೇ ರೀತಿ ಮುಂದುವರೆದು ಈಗ ಏನಾಯ್ತು, ಫಸ್ಟ್ ಶುರು ಮಾಡಿದ್ದು ಈ ಕಾರಣಕ್ಕೋಸ್ಕರ. ಇದೊಂದು ಕಾರಣ ಆದ್ಮೇಲೆ ಅವರೆಲ್ಲ ಟಾಪ್ ಲೀಡರ್ಸ್ ನ ಅವರು ಸಾಯಿಸ್ಕೊತಾ ಹೋದ್ರು. ಯಾವಾಗ ಇರಾನ್ ತನ್ನ ಒಂದು ಆಪರೇಷನ್ ಥಿಯೇಟರ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಯ್ತು, ಯಾವಾಗ ಮಲ್ಟಿಪಲ್ ಟಾರ್ಗೆಟ್ಸ್ ನ ಅವ್ರು ಅಟ್ಯಾಕ್ ಮಾಡಿದ್ರು, ಎಲ್ಲ ಗಲ್ಫ್ ಕೋಆಪರೇಟಿವ್ ಕೌನ್ಸಿಲ್ ಏನಿದೆ ಅದರ ಕಂಟ್ರೀಸ್ ಮೇಲೆ ಅವ್ರು ಅಟ್ಯಾಕ್ ಮಾಡಿದ್ರು, ಅಮೆರಿಕಾಗೆ ಮತ್ತೆ ಇಸ್ರೇಲ್ಗೆ ಬರೀ ಒಂದು ಆಂಗಲ್ ಇಲ್ಲ, ಒಂದು ಟಾರ್ಗೆಟ್ ನಿಲ್ಲ, ಒಂದು ಅಲಾಂಗ್ ವಿತ್ ಹಿಟ್ಟಿಂಗ್ ದೆಮ್ ದ ವೇ ದೇ ಟಾರ್ಗೆಟೆಡ್, ಇನ್ನೂ ಜಾಸ್ತಿ ಇಂಟೆನ್ಸಿಫೈಡ್ ಅಟ್ಯಾಕ್ಸ್ ಅವ್ರ ಮೇಲೆ ಈಗ ಮಾಡಬೇಕಾಗಿ ಬಂದಿದೆ. ಇದರಿಂದ ಏನಾಯ್ತು, ಫರ್ದರ್ ಅಟ್ಯಾಕ್ಸ್ ಏನ್ ನಡೀತು ಇರಾನ್ ಇಂದ, ಅದು ಕೂಡ ಜಾಸ್ತಿ ಆಯ್ತು. ಸೊ ಈ ರೀತಿ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತದೆ. ಅದ್ರ ಜೊತೆಯಲ್ಲಿ ಈಗ ಹೌತೀಸ್ ಆಕ್ಟಿವ್ ಆಗಿದ್ದಾರೆ,
ಹೆಸ್ಬುಲ್ಲಾ ಆಲ್ರೆಡಿ ಲೆಬನನ್ ಆಕ್ಟಿವ್ ಆಗಿದ್ದಾರೆ, ಇಲ್ಲಿ ಇರಾನ್ ಒಂದು ಫ್ರಂಟ್ ಓಪನ್ ಆಗಿದೆ. ಸೊ ಇದೆಲ್ಲ ನಡೀತಿರೋದ್ರಿಂದ ಇದನ್ನ ಟಾರ್ಗೆಟ್ ಕ್ರೀಪ್ ಅಂತ ಕರೀತಾರೆ. ಈಗ ಕ್ರೀಪ್ ಅಂದ್ರೆ ಒಂದು ಮೆಟಲ್ ಇರುತ್ತೆ, ನಿಧಾನಕ್ಕೆ ಅದರಲ್ಲಿ ಒಂದು ಕ್ರ್ಯಾಕ್ ಕ್ರಿಯೇಟ್ ಆದ್ರೆ ಅದಲ್ಲೇ ಇರಲ್ಲ, ಕ್ರ್ಯಾಕ್ ಪ್ರಾಪಗೇಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಒಂದು ವಾರ್ ಅಂತ ನೀವು ಶುರು ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಅನಿಸ್ಬೋದು 1 or 2 days ನನ್ನ ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು, ಬಟ್ ದೆನ್ ವಾರ್ ವಿಲ್ ಹ್ಯಾವ್ ಇಟ್ಸ್ ಓನ್ ಮೊಮೆಂಟಮ್. ಆ ಮೊಮೆಂಟಮ್ ಏನಿದೆ ಈಗ ಎಲ್ಲಾರ ಕೈಯಿಂದಾನು ತಪ್ಪೋಗಿದೆ. ಇಲ್ಲಿ ಇರಾನ್ ಕೈಯಲ್ಲೂ ಏನು ಕಂಟ್ರೋಲ್ ಇಲ್ಲ, ಅಲ್ಲಿ ಅಮೆರಿಕ ಮತ್ತೆ ಇಸ್ರೇಲ್ ಕೈಯಲ್ಲೂ ಏನು ಕಂಟ್ರೋಲ್ ಇಲ್ಲ. ಸಮ್ ಹೌ ಇರಾನ್ ನ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಸ್ರೇಲ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಪೂರ್ತಿಯಾಗಿ ಟ್ರೈ ಮಾಡ್ತಾ ಇದೆ. ಇನ್ನಿಲ್ಲದ ಪ್ರಯತ್ನ ಅವ್ರು ಪಡ್ತಿದ್ದಾರೆ. ಈಗ ಅಮೆರಿಕಕ್ಕೂ ಆಗ್ತಿರ್ತಕ್ಕಂಥ ಡ್ಯಾಮೇಜ್ ಏನು ಕಡಿಮೆ ಇಲ್ಲ. ಇಲ್ಲಿ ಡ್ಯಾಮೇಜ್ ನೋಡಿ, ಈಗ ನಾವು ಚೆಕ್ ಮಾಡ್ಕೊಂಡು ಅಮೆರಿಕಕ್ಕೆ ಆಗ್ತಿರ್ತಕ್ಕಂಥ ಡ್ಯಾಮೇಜ್ ಏನು ಕಡಿಮೆ ಇಲ್ಲ ಸುನಿಲ್. ನಾವು ಅದನ್ನ ಚೆಕ್ ಮಾಡ್ಕೊಂಡ್ರು ನೋಡಿ, KC-135 ಟ್ಯಾಂಕರ್ ಏರ್ಕ್ರಾಫ್ಟನ್ನ ಇದೇ ಇರಾನ್ ಅವರು ಹೊಡೆದು ಹಾಕಿದ್ದಾರೆ. ಇಲ್ಲಿ 4 ಇಂಧನ ತುಂಬುವಂಥ ಏರ್ಕ್ರಾಫ್ಟ್ಗಳನ್ನು ಹೊಡೆದು ಹಾಕಿದ್ದಾರೆ. ಒಂದೊಂದ್ರ ಬೆಲೆ ಕೂಡ ಮಿನಿಮಮ್ 600 - 700 ಕೋಟಿ ರೂಪಾಯಿಗಳಾಗ್ತವೆ. ಅಷ್ಟರ ಮಟ್ಟಿಗೆ ಕೂಡ ಆ ದಾಳಿಯನ್ನು ಕನ್ಫರ್ಮ್ ಮಾಡ್ತಿದ್ದ ARGC ಇಲ್ಲಿ ಅಂತ. ಅಬ್ಸಲ್ಯೂಟ್ಲಿ, ನಾನು ಅದನ್ನೇ ಹೇಳ್ತಿರೋದು. ಈ ವಾರ್ ಅನ್ನೋದು ಏನಿದೆಯಲ್ಲ, ನಾನು ಹೇಳ್ದಲ್ಲ ಈಗ ತಾನೆ, ತನ್ನದೇ ಆದ ಒಂದು ಮೊಮೆಂಟಮ್ ಏನಿದೆ, ಆ ಮೊಮೆಂಟಮ್ ವಾರ್ ತಗೊಂಡ್ಬಿಡುತ್ತೆ. ನೀವು ಆಪರೇಷನ್ಸ್ ಇಷ್ಟು ದೊಡ್ಡ ಸ್ಕೇಲಲ್ಲಿ, ಗ್ಲೋಬಲ್ ಸ್ಕೇಲಲ್ಲಿ ನೀವು ಆಪರೇಷನ್ಸ್ ಶುರು ಮಾಡಿದ್ರಿ ಅಂತ ಹೇಳಿದ್ರೆ, ಯಾಕಂದ್ರೆ ನೋಡಿ, ನಾನು ಗ್ಲೋಬಲ್ ಸ್ಕೇಲ್ ಅಂತ ಮಿಲಿಟರಿ ಆಪರೇಷನ್ ವೈಸ್ ಈಗಲೇ ಹೇಳೋದು ತಪ್ಪಾಗ್ಬೋದು, ಬಟ್ ಲೆಟ್ ಮಿ ಟೆಲ್ ಯು, ಇಲ್ಲಿವರೆಗೂ ಏನೇನು ನಡೆದಿದೆ, ಯಾವ ರೀತಿ ಅದು ಎಕ್ಸ್ಪ್ಯಾಂಡ್ ಆಗ್ತಿದೆ, economically it is already a global war. Let us not mistake that particular fact. ಯಾಕಂತ ಹೇಳಿದ್ರೆ ಸಾರಿ, ಆಯಿಲ್ ಪ್ರೈಸ್ ಏನಿದೆ ಅದಾಗ್ಬೋದು, ಇಲ್ಲ ಅಂತ ಹೇಳಿದ್ರೆ LNG ಏನಿದೆ ಅದಾಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಓವರ್ ಆಲ್ ಏನೇನು ಏನು ಬ್ಯಾಟಲ್ ಇದು ಚಾರ್ಜಸ್ ಏನೇನು ಆಗ್ತಿದೆ, ಪ್ರತಿದಿನ ಒಬ್ಬೊಬ್ರಿಗೆ ಎಷ್ಟೆಷ್ಟು ಖರ್ಚಾಗ್ತಿದೆ ಅದಾಗ್ಬೋದು. ಇಟ್ ಈಸ್ ಆನ್ ಗ್ಲೋಬಲ್ ಸ್ಕೇಲ್ ರೈಟ್ ನೌ. ಇದು ಕಡಿಮೆ ಸ್ಕೇಲ್ ಅಲ್ಲಿ ಈಗ ನಡೀತಾ ಇಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ವಿ ಕ್ಯಾನ್ ಕಾಲ್ ದಟ್ ದಿಸ್ ಇಸ್ ಎ ಗ್ಲೋಬಲ್ ಕಾನ್ಫ್ಲಿಕ್ಟ್. ಪೊಟೆನ್ಶಿಯಲಿ ದಿಸ್ ಕ್ಯಾನ್ ಟೇಕ್ ಡೌನ್ ಎವ್ರಿಥಿಂಗ್. ಇದು ಇದೇ ರೀತಿ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ, ಅಂಡ್ ನಾನು ಆಗ್ಲೇ ಹೇಳಿದಾಗ ಈ ಕ್ರೀಪ್ ಏನಿದೆಯಲ್ಲ ದೊಡ್ಡದಾಗ್ತಾ ಹೋಗ್ತಾ ಇದೆ. ಈಗ ಬಹರೈನ್ ಸುನಿಲ್, ಒಂದ್ ಕಡೆ ಬಹರೈನ್ನ ಬಾಪ್ಕೋ ರಿಫೈನರಿ ಮೇಲೆ ಇರಾನ್ ಒಂದು ಕಡೆ ದಾಳಿ ಮಾಡಿದೆ. ಇಲ್ಲಿ ರಿಫೈನರಿ ಅಂದರೆ ಇಲ್ಲಿವರೆಗೆ ನಾವು ನೋಡ್ತಾ ಇದ್ದದ್ದು ಅಮೆರಿಕದ ನೆಲೆಗಳು ತನ್ನ ಅಕ್ಕಪಕ್ಕದ ದೇಶಗಳಲ್ಲಿ ಅದು ಯಾವ್ಯಾವುದಿತ್ತೋ ಅದನ್ನು ಮಾತ್ರ ಇರಾನ್ ಟಾರ್ಗೆಟ್ ಮಾಡ್ತಾ ಇತ್ತು ಅಂತ ಹೇಳಿ. ಬೀಟ್ ಕತಾರ್, ಬೀಟ್ ಸೌದಿ, ಅರಿ ಬೀಟ್ ಬಹ್ರೈನ್, ಇಲ್ಲಿ ನಾವು ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಇದೀಗ ಅವರ ಕೆಪಾಸಿಟಿ ಏನಿರುತ್ತಲ್ಲ, ತೈಲ ಉತ್ಪನ್ನ, ತೈಲ ಸಂಸ್ಕರಣೆ, ಆ ಘಟಕಗಳನ್ನು ಇರಾನ್ ಯಾಕೆ ಇಲ್ಲಿ ನಾಶ ಮಾಡ್ಕೊಂಡು ಬರ್ತಾ ಇದೆ? ಅಮೆರಿಕಕ್ಕೆ ಅಲ್ಲಿಂದ ಏನು ಲಾಭ ಇರಬಾರ್ದು ಅಂತನಾ, ಅಥವಾ ಅವರುಗಳು ಬಂದು ಬಿಡಲಿ ವಾರ್ಗೆ ಅಂತನಾ? ಏನು ಮೆಸೇಜ್ ಇದು ಅಂತ? ಇಲ್ಲ, ನಾನು ಕೆಳಗೆ ಹೋಗ್ತಿದ್ದೀನಿ, ನನ್ನ ಜೊತೆ ನಾನು ಮುಳುಗ್ತಿದ್ದೀನಿ, ಎಲ್ಲಾರನ್ನೂ ತಗೊಂಡ್ ಮುಳುಗ್ತೀನಿ ಅನ್ನೋ ಒಂದು ಆಟಿಟ್ಯೂಡ್. ದಿಸ್ ಇಸ್ ಸೂಸೈಡಲ್. ಅಂದ್ರೆ ನನ್ನ ವಿರುದ್ಧ ಯಾರೆಲ್ಲ ಇದ್ದೀರಿ, ನನ್ನ ವಿರುದ್ಧ ಯಾರೆಲ್ಲ ನೆಲೆ ಕೊಟ್ರೋ ನಿಮ್ದು ನಾನೇನು ಉಳಿಸಲ್ಲ ಅಂತಾನ? ಅಬ್ಸಲ್ಯೂಟ್ಲಿ, ದಿಸ್ ಇಸ್ ಸೂಸೈಡಲ್. ನಾನು ಅದನ್ನೇ ಹೇಳ್ತಾ ಇರೋದು. ಯಾವ ಒಂದು ಕಾರ್ಗ್ ಐಲ್ಯಾಂಡ್ ಮೇಲೆ ಇವ್ರು ಅಟ್ಯಾಕ್ ಮಾಡಿದ್ರು, ಅದ್ರ ಮೇಲೆ ಕಾರ್ಗ್ ಐಲ್ಯಾಂಡ್ಗೆ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಗ್ರೌಂಡ್ ಇನ್ವೇಷನ್ ಕೂಡ ಅಲ್ಲಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ, ವಿಚ್ ಈಸ್ ಅನ್ಲೈಕ್ಲಿ. ನನಗೆ ಗೊತ್ತಿದ್ದಂಗೆ ವಿಚ್ ವಿಲ್ ಬಿ ಸೂಸೈಡಲ್. ಯಾವ ಕಾರ್ಗ್ ಐಲ್ಯಾಂಡ್ 90% ಆಫ್ ಇದು ಇರಾನ್ ನ ಒಂದು ಆಯಿಲ್ ಸಪ್ಲೈ ಏನಿದೆ, ಆ ಸಪ್ಲೈ ಕಾರ್ಗ್ ಐಲ್ಯಾಂಡ್ ಮೇಲೆ ಡಿಪೆಂಡ್ ಆಗಿರೋದು. ಅಂತಹ ಒಂದು ಡಿಪೆಂಡೆನ್ಸಿಗೇನೆ ಇಸ್ರೇಲ್ ಮತ್ತೆ ಅಮೆರಿಕ ಅಟ್ಯಾಕ್ ಮಾಡ್ತಿದೆ ಅಂತ ಹೇಳಿದ್ರೆ, ಒಂದು ಇಸ್ರೇಲ್ ಆಯಿಲ್ ಫೀಲ್ಡ್ಸ್ ಮೇಲೂ, ಇಸ್ರೇಲ್ ಗ್ಯಾಸ್ ಫೀಲ್ಡ್ಸ್ ಮೇಲೆ, ಮತ್ತೆ ಇಸ್ರೇಲ್ ನ ಒಂದು ನ್ಯೂಕ್ಲಿಯರ್ ಪ್ಲಾಂಟ್ಸ್ ಏನಿದೆ ಅದ್ರ ಮೇಲೆ ಕೂಡ ಇದು ಇರಾನ್ ಅಟ್ಯಾಕ್ ಮಾಡಿದೆ. ಅದು ಬಿಟ್ಟು ಅಮೆರಿಕನ್ ಬೇಸಿಸ್ ಎಲ್ಲೆಲ್ಲಿದೆ ಅಲ್ಲೂ ಮಾಡಿದೆ. ಯಾರ್ಯಾರು ಜಾಗ ಕೊಟ್ಟಿದ್ದಾರೆ, ಯಾರ್ಯಾರು ಅಮೆರಿಕಾಗೆ ಅಲ್ಲಿ ಕಾಲೂರಕ್ಕೆ ಜಾಗ ಮಾಡ್ಕೊಟ್ಟಿದ್ದಾರೆ, ಇವತ್ತು ಪ್ರತಿಯೊಂದು ಜಾಗಕ್ಕೂ ಇವ್ರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇವತ್ತು ದುಬೈಯಲ್ಲಿ ನೋಡಿ, ಅಲ್ಲಿ ಮಿಸೈಲ್ ಅಟ್ಯಾಕ್ಸ್ ನಡೀತಿದೆ, ಜೊತೆಲಿ ಮಳೆ ಬಂದು ರೋಡ್ಗಳೆಲ್ಲ ತುಂಬೋಗಿದೆ. ಇವತ್ತು ಅಲ್ಲಿ ಆ ತರದ ಪರಿಸ್ಥಿತಿ ಒಂದು ಬಂದ್ಬಿಟ್ಟಿದೆ ಅಲ್ಲಿ ಇವತ್ತು. ಸೊ ಪರಿಸ್ಥಿತಿ ಈಗಿರೋದ್ರಿಂದ ದಿಸ್ ಇಸ್ ಅಬ್ಸಲ್ಯೂಟ್ಲಿ ಸೂಸೈಡಲ್. ನೋಡಿ, ಇರಾನ್ಗೆ ಗೊತ್ತು, ಲೆಟ್ ಅಸ್ ಅಕ್ಸೆಪ್ಟ್ ಇಟ್. ಅವ್ರು ಆಲ್ರೆಡಿ ಎಕಾನಮಿ ಇಸ್ ಇನ್ ಡೋಲ್ಡ್ರಮ್ಸ್, ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಇಸ್ರೇಲ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಅವರು ತಡ್ಕೋತಾರೆ ಇದನ್ನ, ದೇ ವಿಲ್ ರೀಬಿಲ್ಡ್ ದೆಮ್ಸೆಲ್ಸ್. ಬಟ್ ಇರಾನ್ಗೆ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಡಿಫಿಕಲ್ಟ್. ಅವರು ಈಗ ಏನಿದೆ ಅಟ್ ಅ ರೆಡ್ಯೂಸ್ಡ್ ರೇಟ್, ಎಸ್ ದೇ ಆರ್ ಫೈಟಿಂಗ್, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಇದನ್ನ ಹೀಗೆ ಕಂಟಿನ್ಯೂ ಮಾಡಿಕೊಂಡು ಫಾರ್ ಎವರ್ ವಿ ವಿಲ್ ಕೀಪ್ ಆನ್ ಫೈಟಿಂಗ್. ಇನ್ 2 months 3 months ನಾವು ಮಾಡ್ತಾ ಇರ್ತೀವಿ ಅಂತ ಮಾಡುವಂಥದ್ದು, ಇಟ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಇರಾನ್. ಅವ್ರು ಏನೇ ಹೇಳ್ಬೋದು, ಯಾಕಂತ ಹೇಳಿದ್ರೆ ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳ್ತೀರಾ ಅಂಡ್ ಗ್ರೌಂಡ್ ಅಲ್ಲಿ ಏನ್ ನಡೆಯುತ್ತೆ, ದೇ ಆರ್ 2 different things. ಯಾಕಂತ ಹೇಳಿದ್ರೆ ಎಲ್ಲಾನು ಸರಿ ಇದ್ದಿದ್ರೆ, ಎಲ್ಲಾನು ಕರೆಕ್ಟ್ ಆಗಿದೆ ಅಂತ ಹೇಳಿದಿದ್ರೆ, ಅವರ ಒಂದು ರೇಟ್ ಆಫ್ ಫೈರ್ ಏನಿತ್ತು ಅದು ಫಸ್ಟ್ 3 days ಅಲ್ಲಿ ಏನಿತ್ತಲ್ಲ, ಅದ
ಫೈನ್ ಇದೀಗ ನಮ್ಮ ಗಿರೀಶ್ ಲಿಂಗಣ್ಣ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ರಕ್ಷಣಾ ತಜ್ಞರು ಜಾಯ್ನ್ ಆಗಿದ್ದಾರೆ ನಮ್ಮನ್ನು. ಗಿರೀಶ್ ಲಿಂಗಣ್ಣ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್, ಲೌಡ್ ಆ್ಯಂಡ್ ಕ್ಲಿಯರ್. ಸರ್, ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ಇವತ್ತು ಟ್ರಂಪ್ ಮಾತಾಡಿರ್ತಕ್ಕಂಥ ಮಾತು, ನಿನ್ನೆ ಅಷ್ಟೇ ನಾವು ಡಿಬೇಟಲ್ಲಿ ಮಾತಾಡಬೇಕಾದ್ರೆ ಏಪ್ರಿಲ್ 6ರವರೆಗೂ ಏನೋ ಒಂದು ಪಾಸ್ ಕೊಟ್ಟಿದ್ದಾರಪ್ಪ, ಸೀಸ್ ಫೈರ್ ಅಂತ ಹೇಳ್ತಿದ್ದಾರಪ್ಪ ಅಂತ ನಾವು ಮಾತಾಡ್ತಾ ಇದ್ವಿ. ಇವತ್ತು 47 ವರ್ಷಗಳಿಂದ ಇರಾನ್ನ ಈ ರೀತಿ ಬೆದರಿಕೆಗಳು ನಾವು ನೋಡ್ತಾ ಬರ್ತಾ ಇದ್ದೀವಿ. ಅಂತ್ಯ ಹಾಡುವಂಥ ಒಂದು ಕಾಲ ಬಂದುಬಿಟ್ಟಿದೆ. ಅಮೆರಿಕ ಬಳಿ ಇನ್ನೂ ಎಂತೆಂಥ ವೆಪನ್ಗಳಿದೆ ಅಂತೇಳಿ ಇರಾನ್ಗೆ ಇನ್ನೂ ಅಂದಾಜಿಲ್ಲ ಅಂತ ಹೇಳ್ತಾ ಇದ್ದಾಗ, ಎಂತೆಂಥ ವೆಪನ್ ಇದೆ ಸರ್ ಅಮೆರಿಕ ಬಳಿಯಲ್ಲಿ? ಏನು ವೆಪನ್ಗಳು ಸ್ಟ್ರೆಂತ್ ಅಂತ ಹೇಳಿದ್ರೆ, ಅದರ್ ದ್ಯಾನ್ ನ್ಯೂಕ್ಲಿಯರ್ ಕೆಪಾಸಿಟಿ? ಐ ಥಿಂಕ್ ದೇ ಹ್ಯಾವ್ ಯೂಸ್ಡ್ ಆಲ್ಮೋಸ್ಟ್ ಎವ್ರಿ ವೆಪನ್ಸ್ ಎಲ್ಲಾನು ಟ್ರೈ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ದೇರ್ ಆರ್ ಸರ್ಟನ್ ವೆಪನ್ಸ್ ವಿಚ್ ಹ್ಯಾವ್ ಗಾಟ್ ಎ ಲಾಂಗ್ ರೇಂಜ್ ಮಿಸೈಲ್ಸ್ ವಿಚ್ ಕ್ಯಾನ್ ಬಿ ಲಾಂಚ್ ಫ್ರಮ್ ಅಮೆರಿಕಾ. 13,000 ಕಿಲೋಮೀಟರ್ ಎಲ್ ಬೇಕಾದ್ರೂ ಹೋಗಿ ರೀಚ್ ಆಗುವಂತ ವೆಪನ್ಸ್ ತುಂಬಾ ಇದಾವೆ ಅವ್ರ ಹತ್ರ. ಬಟ್ ಆ ವೆಪನ್ಸ್ ಏನು ಬೇಕಿಲ್ಲ ಅವ್ರಿಗೆ, ಬಿಕಾಸ್ ದೇ ಆರ್ ನಾಟ್ ಲಾಂಚಿಂಗ್ ಎನಿ ನ್ಯೂಕ್ಲಿಯರ್ ಸ್ಟ್ರೈಕ್ ಆರ್ ಎನಿಥಿಂಗ್ ಫಾರ್ ಡೂಯಿಂಗ್ ಸಚ್ ವೆಪನ್ಸ್. ಸೊ ಇದು ಬಿಟ್ಟು ಅವ್ರ ಹತ್ರ ಇನ್ ಉಳಿದಿರೋ ವೆಪನ್ಸ್ ಎಲ್ಲ ಆಗ್ಲೇ ಯೂಸ್ ಮಾಡಿದ್ದಾರೆ. ಟಾಮಾಕ್ ಮಿಸೈಲ್ಸ್ ಆಗಿರ್ಬೋದು, ಆ ತರ ಮಿಸೈಲ್ಸ್ ಗಳು ಯಾವ್ದಾದ್ರು ಶಿಪ್ ಇಂದ ಹೊಡೆಯೋದು, ಇದರಿಂದ ಸಬ್ಮರೀನ್ ಲಾಂಚ್ ಮಿಸೈಲ್ಸ್. ಈ ಟಾಮಾಕ್ ಎಲ್ಲ ಕ್ರೂಯಿಸ್ ಮಿಸೈಲ್ಸ್ ಎಲ್ಲ ಶಿಪ್ ಅಂಡ್ ಸಬ್ಮರೀನ್ ಲಾಂಚ್ ಮಿಸೈಲ್ಸ್. ಅದನ್ನ ಆಗ್ಲೇ ಆಗೆಲ್ಲ ಟ್ರೈ ಮಾಡ್ಬಿಟ್ಟಿದ್ದಾರೆ ಎಲ್ಲಾ ತರ ಮಿಸೈಲ್ಸ್. ಅಂಡ್ ನೆಕ್ಸ್ಟ್ ಇರೋದು ಅಫ್ಕೋರ್ಸ್ ದೇ ವಿಲ್ ಬಿ ಗೋಯಿಂಗ್ ಫಾರ್ ಎ ಸರ್ಟನ್ ನ್ಯೂಕ್ಲಿಯರ್ ವೆಪನ್ಸ್ ಆರ್ ವಿಚ್ ಹ್ಯಾಸ್ ಗಾಟ್ ಎ ಲಾಂಗ್ ಕವರೇಜ್ ಆಫ್ ದಿ ಇದು ಏನೋ ಏರಿಯಾ ಕವರೇಜ್ ಆಫ್. ಇರಾನ್ ಸರ್ವನಾಶದ ಹಾಕಿದ್ದಾರೆ, ಇದಕ್ಕೆಲ್ಲ ಹಾಕಿದ್ದಾರೆ. ಇರಾನ್ ಸರ್ವನಾಶದ ಗುರಿನ ಇದು, ಅಥವಾ ಒಂದು ತಿಂಗಳಾಯ್ತಾ ಬಂತು, ಒಂದು ವಾರಲ್ಲಿ ಇನ್ನೂ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಅಮೆರಿಕಾಗೆ ಒಂದು ರೀತಿ ಮುಖಭಂಗ ಆಗುತ್ತೆ, ಮರ್ಯಾದೆ ಹೋಗುತ್ತೆ, ಏನಾದರೂ ಸರಿ ಒಂದು ಸರ್ವನಾಶ ಮಾಡೇ ಬಿಡೋಣ. ಯಾಕಂದರೆ ಯುದ್ಧದ ಆರಂಭದ ಕಾರಣಗಳಿಗೂ ಒಂದು ತಿಂಗಳಾದ್ಮೇಲೆ ನಾವು ಮಾತಾಡ್ತಿರ್ತಕ್ಕಂಥ ಕಾರಣಗಳಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಸರ್. ಆರಂಭ ಖಮೇನಿ ಮುಗಿಸ್ತೀವಿ ನಾವು, ಬೇರೊಂದು ರೆಜಿಮ್ ತರ್ತೀವಿ ಅನ್ನೋ ಥರ ಇತ್ತು. ಆಮೇಲೆ ಇದೇ ನ್ಯೂಕ್ಲಿಯರ್ ಶಕ್ತಿ ಅದು ನಾಶ ಮಾಡ್ತೀವಿ ಅಂತ ಹೇಳಿದ್ರು. ಇದು ನೋಡ್ತಾ ಬಂದರೆ ಆಮೇಲೆ ಹೋರ್ಮುಜ್ ಆಯಿತು, ಮಿಲಿಟ್ರಿ ನೆಲೆ ನಾಶ ಮಾಡ್ತೀವಿ ಅಂತ ಮಾತಾಡಿಕೊಂಡ್ರು. ಇನ್ನು ಇದೇ ಥರನೇ ಇವತ್ತು ಚೆಕ್ ಮಾಡ್ತಾ ಇದ್ದೀವಿ ನಾವು. ನನ್ನ ಹತ್ರ ಇರೋಷ್ಟು ವೆಪನ್ ಯಾರ ಹತ್ರನೂ ಇಲ್ಲ. ಅಮೆರಿಕಾ ಬಳಿಲಿರ್ತಕ್ಕಂಥ ವೆಪನ್ ಬಗ್ಗೆ ಎಲ್ಲಿ ಚರ್ಚೆ ನಡೆದಿತ್ತು? ಇಲ್ಲಿ ಯಾರು ಚಾಲೆಂಜ್ ಮಾಡಿದ್ರು ಅಂತ ಒಂದು ಪ್ರಶ್ನೆ ಇಲ್ವಾ ಇಲ್ಲಿ? ಖಂಡಿತ ಅವ್ರ ವೆಪನ್ ಬಗ್ಗೆ ಯಾರಿಗೂ ಡೌಟೇ ಇಲ್ಲ. ದೇ ಆರ್ ದಿ ಬೆಸ್ಟ್ ಇನ್ ದಿ ವರ್ಲ್ಡ್. ದಟ್ ಈಸ್ ನಾಟ್ ಅದ್ರ ಬಗ್ಗೆ, ಅವ್ರ ಟೆಕ್ನಾಲಜಿ ಬಗ್ಗೆ ಯಾರಿಗೂ ಡೌಟ್ ಇಲ್ಲ. ಬಟ್ ಅವ್ರ ಏಮ್ ಅಂಡ್ ಟಾರ್ಗೆಟ್ ಆಫ್ ಇರಾನ್ ಇಸ್ ಏನು? ದಟ್ ಈಸ್ ದಿ ಓನ್ಲಿ ಥಿಂಗ್ ವಿ ಆರ್ ಆಸ್ಕಿಂಗ್. ರೆಜಿಮ್ ಚೇಂಜಾ, ಇಲ್ಲ ನ್ಯೂಕ್ಲಿಯರ್ ಅಲ್ಲಿರೋ ಯುರೇನಿಯಂ ಎತ್ಕೊಂಡ್ ಬರೋದ, ಇಲ್ಲ ನ್ಯೂಕ್ಲಿಯರ್ ಮತ್ತೆ ಎನ್ರಿಚ್ ಮಾಡಬಾರ್ದ, ಇಲ್ಲ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮತ್ತೆ ಪ್ರೊಡಕ್ಷನ್ ಮಾಡಬಾರ್ದ? ವಾಟ್ ಈಸ್ ದರ್ ಇಂಟೆನ್ಷನ್? ಇಲ್ಲ ಏನು ಅಂತ ಅವ್ರ ಕ್ಲಾರಿಟಿನೇ ಇಲ್ಲ. ಡೈಲಿ ಒಂದೊಂದು ಇಂಟೆನ್ಷನ್ ಹೇಳ್ಕೊಂಡು ಹೋಗ್ತಾ ಇದಾರೆ. ಬಟ್ ವಾಟ್ ಇಂಟೆನ್ಷನ್? ನೆನ್ನೆ ಹೇಳಿದ್ರು ಇದೇ ಟ್ರಂಪ್ ವಿ ಹಾವ್ ಆಲ್ರೆಡಿ ವನ್ ದಿ ವಾರ್ ಅಂದ್ರು. ಏನ್ರಲ್ಲಿ ವಿನ್ ಮಾಡಿದ್ರೋ ಗೊತ್ತಿಲ್ಲ, ನನಗೂ ಗೊತ್ತಾಗ್ತಾ ಇಲ್ಲ. ಸಿ, the aims of Israel and America is totally different. Full ಸರ್ವನಾಶ ಮಾಡೋದು ನೀವ್ ಹೇಳ್ತಾ ಇರೋದು, that might be the Israel's aim, because they want to be the leader in the West Asia, supported by UAE and Saudi Arabia ಎಲ್ಲಾನು. ನಾನು ನೆನ್ನೆನೆ ಹೇಳಿದೆ, they were all royal ruling countries, whereas these are clergy ruling countries. So they might like this Iran ideology ಎಲ್ಲ ಕಡೆ ಸ್ಪ್ರೆಡ್ ಆಗಬಾರ್ದು ಅಂತ they might support Israel to destroy Iran. But ಅಮೆರಿಕಾದು ಆ ಇಂಟೆನ್ಷನ್ ಅಲ್ಲ. ಅಮೆರಿಕಾ ಆರ್ ಪ್ಯೂರ್ಲಿ ಬಿಸ್ನೆಸ್ ಮೆನ್. ದೇ ವಿಲ್ ಓನ್ಲಿ ಲುಕ್ ಫಾರ್ ದಿ ಆಯಿಲ್ ಅಂಡ್ ಸಚ್ ಥಿಂಗ್, ರಿಸೋರ್ಸಸ್ ಆರ್ ಕಂಟ್ರೋಲ್ ಆಫ್ ಸ್ಟ್ರೈಟ್ ಆಫ್ ಹಾರ್ಮೋಸ್, ಆ ತರದ್ ನೋಡ್ತಾರೆ ಹೊತ್ತು ಇರಾನ್ ನಾಶ ಮಾಡಿ ಅವ್ರೇನ್ ಹುಡುಕೋತಾರೆ? ಏನ್ ಬೇಕು ಅವ್ರಿಗೆ ಇರಾನ್ ಇಂದ ನಾಶ ಮಾಡಿದ್ನ? ನೋಬಡಿ ಇಸ್ ಇಂಟ್ರೆಸ್ಟೆಡ್ ಟು ಡಿಸ್ಟ್ರಾಯ್ ಇರಾನ್. ಬಟ್ ಅಮೆರಿಕಾಗೆ ಏನಾಗಿದೆ ಅಂದ್ರೆ, ದೇರ್ ಇಸ್ ನೋ ಫೋಕಸ್ ಫಾರ್ ವೈ ದೇ ಆರ್ ಡೂಯಿಂಗ್ ದ ವಾರ್ ಅನ್ನೋದೇ ಫೋಕಸ್ ಇಲ್ಲ ಅವ್ರಿಗೆ. ದಟ್ ಈಸ್ ದ ಪ್ರಾಬ್ಲಮ್. ದೇ ವಾಂಟ್ ಟು ಎಕ್ಸಿಟ್ ಇಟ್ ಔಟ್. ಅವ್ರು ಎಕ್ಸಿಟ್ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದಾರೆ. ಬಿಕಾಸ್ ಒಂದು ನಾನು ಹೇಳ್ದಂಗೆ ನವೆಂಬರ್ ಎಲೆಕ್ಷನ್ ಇದೆ. ಕೊನೆಗೆ ಅವ್ರು ಇರೋ ಸ್ಥಳದಲ್ಲೇ 2 ಸೆನೆಟರ್ ಸೋತಿದ್ದಾರೆ ರಿಪಬ್ಲಿಕ್ ಪಾರ್ಟಿಯಿಂದ. ನೆಕ್ಸ್ಟ್ ನವೆಂಬರ್ ಒಳಗೆ ಅಕಸ್ಮಾತ್ ಸೆನೆಟ್ ಎಲೆಕ್ಷನ್ ಲೂಸ್ ಆದ್ರೆ ಟ್ರಂಪ್ಗೆ ಹಲ್ಕಿತ ಹುಲಿ ತರ ಆಗ್ಬಿಡುತ್ತೆ ಜೀವನ. ಸೊ ಅಂಡ್ ದಿ ಕಾಸ್ಟ್ ಇಸ್ ಗೋಯಿಂಗ್ ಹೆವಿಲಿ. ಸಿ, ಅರೇಬಿಯನ್ಸ್ ವಾಂಟೆಡ್ ಟು ಇನ್ವೆಸ್ಟ್ ಅರೌಂಡ್ $2 trillion ಲಾಸ್ಟ್ ಇಯರ್ ಒಪ್ಪಂದ ಆಗಿತ್ತು. ಈಗ ಅದನ್ನು ಕಿತ್ತೋಯ್ತು, ಆ ಒಪ್ಪಂದನು ಮುರಿದೋಯ್ತು. ಸೊ ಈಗ ಏನಾಗ್ತಾ ಇದೆ ಅಂದ್ರೆ, ವೇರ್ ಟು ಕಮ್ ಔಟ್?
What is the exit? That is all they are planning. That is why they are buying the time. 10 days, 12 days. ಏನಕ್ಕೆ ಟೈಮ್ ಬೈ ಮಾಡ್ತಾ ಇದ್ದಾರೆ ಅಂದ್ರೆ ದೇರ್ ಈಸ್ ಸಮ್ ಡಿಪ್ಲೊಮ್ಯಾಟಿಕ್ ಟ್ಯಾಕ್ಸ್ ವಿಚ್ ಇಸ್ ಗೋಯಿಂಗ್ ಆನ್. ಪ್ರಾಬಬ್ಲಿ ಇಟ್ ವಿಲ್ ನಾಟ್ ಬಿ ಟು ದ ಲೆವೆಲ್ ಆಫ್ ಸಮ್ ಮಿನಿಸ್ಟರ್ಸ್ ಆರ್ ಎನಿಥಿಂಗ್. ಕೆಳಗಡೆ ಇರೋ ಲೆವೆಲ್ಸ್ ಅಲ್ಲಿ ಮಾತಾಡ್ತಾನೆ ಇರ್ತಾರೆ ಡಿಪ್ಲೊಮ್ಯಾಟಿಕ್ ಚಾನೆಲ್ಸ್ ಅಲ್ಲಿ. ನಮ್ದು 15 ಪಾಯಿಂಟ್ 5 ಪಾಯಿಂಟ್ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಇದಾದ್ರೂ ಸಾಕಪ್ಪ ಅದು ಮುಗಿಸ್ಬಿಡೋಣ ಅನ್ನೋ ಸ್ಥಿತಿಲಿ ಇದಾರೆ. ನನಗನ್ಸುತ್ತೆ ಪ್ರಾಬಬ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಇರಾನ್ ಬಿಟ್ಕೊಟ್ಬಿಟ್ಟು ಅಲ್ಲಿರೋ ನ್ಯೂಕ್ಲಿಯರ್ ಯುರಾನಿಯಂ ಏನಿದೆಯೋ ಅದ್ ರಷ್ಯಾ ಕಳ್ಸಿದೀವಿ ಅಂತ ಮಾಡಿ ವಾರ್ ಗೆದ್ವಿ ಅಂತ ಆಚೆ ಬರುವಂತ ಸ್ಥಿತಿಲಿ. ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇದನ್ನ. ಸುನಿಲ್, ಒಂದು ಪ್ರಶ್ನೆ ಇದೆ. ಇನ್ ಡ್ರಾಮ್ಯಾಟಿಕ್ ಎಸ್ಕಲೇಷನ್ ಇರಾನ್ ಲಾಂಚ್ಡ್ ಎಟ್ ಅನದರ್ ವೇವ್ ಆಫ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಟುವರ್ಡ್ ಇಸ್ರೇಲ್ targeting a major power plant near Hadera. Israeli military assessments indicate that several missiles were intercepted mid-air, preventing what could have been a far more devastating strike ಅಂತ ಹೇಳಿ. ಇನ್ನೂ ವಿನಾಶಕಾರಿಯಾಗಿದ್ದಂಥ ದಾಳಿ ಆಗಿಬಿಡ್ತಾ ಇತ್ತು. ನಾವು ಆಗಸದಲ್ಲಿಯೇ ಕೆಲವು ಮಿಸೈಲ್ಗಳನ್ನು ಹೊಡೆದು ಹಾಕಿಬಿಟ್ಟಿದ್ದೀವಿ. ಆದರೂ ಹಡೇರಾದಲ್ಲಿ ಇಸ್ರೇಲಿ ಎಲೆಕ್ಟ್ರಿಕ್ ಕಾರ್ಪೊರೇಷನ್ ಏನಿದೆ ಅಲ್ಲಿ ಮಿಸೈಲ್ ಬಿದ್ದಿದೆ. ಇಸ್ರೇಲಲ್ಲಿ ಒಂದು ವಿಚಾರ ಇದೆ, ಅವ್ರು ಎಲ್ಲಿ ಮಿಸೈಲ್ ಬಿದ್ದರೂ ಕೂಡ ಖಾಲಿ ನೆಲದ ಮೇಲೆ ಬಿತ್ತು ಅಂತಲೇ ಅವ್ರು ಹೇಳ್ಕೊಳ್ತಾ ಇರೋದು ಡೇ ಒನ್ನಿಂದಾನು. ಖಾಲಿ ನೆಲ ಅಂದರೆ ಈಗ ಅದಕ್ಕೆ ಇರಾನ್ ಪ್ರತ್ಯುತ್ತರ ಒಂದು ಉತ್ತರ ಕೊಡ್ತಾ ಇರುತ್ತೆ, ಖಾಲಿ ನೆಲಕ್ಕೆ ನಾವ್ಯಾಕ್ರಿ ಹೊಡೆಯೋಣ ಅಂತ, ಖಾಲಿ ನೆಲ ಮೇಲೆ ಬಿದ್ದುಬಿಡ್ತು ಅಂತ. ಇವತ್ತಿಗೂ ಅಟ್ಯಾಕ್ ಆಗಿದೆ. ಹಡೇರಾ ಅಂದರೆ ಎಲೆಕ್ಟ್ರಿಕ್ ಪವರ್ ಜನ್ರೇಷನ್ ಮಾಡ್ತಕ್ಕಂಥ ಸೆಂಟರ್ ಮೇಲೆ ಅಟ್ಯಾಕ್ ಆಗಿರೋದು ನಿಜ. ಎಲ್ಲ ಹೊಡೆದು ಹಾಕ್ಬಿಟ್ಟಿದ್ವಿ, ಒಂದೇ ಒಂದು ಲ್ಯಾಂಡ್ ಆಗಿಬಿಟ್ಟಿದೆ, ಅದು ಯಾವುದೋ ಖಾಲಿ ಭೂಮಿ ಮೇಲೆ ಬಿತ್ತು ಅಂತ ಹೇಳಿ. ಖಾಲಿ ಭೂಮಿ ಮೇಲೆ ಮಿಸೈಲ್ಗಳನ್ನು ಹಾಕಿ ವೇಸ್ಟ್ ಮಾಡ್ಕೊಳ್ತಾ ಇರಾನ್ ಅಂಥೇಳಿ. ಅಫ್ಕೋರ್ಸ್ 100 ಮಿಸೈಲಲ್ಲಿ 10 ಹೊಡೆದ್ರು ಸಾಕು ಅಂತ ಲಾಂಚ್ ಮಾಡ್ತಿರೋದು ಅವರು. ಇದ್ರ ಮಧ್ಯೆ 10ರಲ್ಲಿ ಒಂದಾದ್ರು ಟಾರ್ಗೆಟ್ ಆಗಿರಲ್ವಾ ಅಂತ ಪಾಯಿಂಟ್ ಇಲ್ಲಿ. ಟಾರ್ಗೆಟ್ ಅಂತೂ ಖಂಡಿತವಾಗ್ಲೂ ಅದು ಹಾಗೆ ಆಗಿರುತ್ತೆ. ಎಲ್ಲಾ ಟಾರ್ಗೆಟ್ಸು ಮಿಸ್ ಆಗ್ಬಿಡ್ತು ಅಂತ ನಾವು ಅನ್ಕೊಳಕ್ ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ ಈಗ ನಾನು ಆಗ್ಲೇ ಹೇಳಿದಾಗೆ ಅವರ ಒಂದು ರೇಟ್ ಆಫ್ ಫೈರ್ ಏನಿದೆಯಲ್ಲ, ಏನ್ ನಡೀತಾ ಇತ್ತು ಇರಾನ್ ಕಡೆಯಿಂದ ಇಸ್ರೇಲ್ ಮೇಲೆ ಮತ್ತೆ ಬೇರೆ ಇದು ಯಾವುದು GCC ಕಂಟ್ರೀಸ್ ಏನಿದೆ ಅಮೆರಿಕನ್ ಬೇಸಿಸ್ ಮೇಲೆ ಏನೇನು ಅಟ್ಯಾಕ್ ನಡೀತಾ ಇತ್ತು, ಸಿಗ್ನಿಫಿಕೆಂಟ್ಲಿ ದ ರೇಟ್ ಹ್ಯಾಸ್ ಕಮ್ ಡೌನ್. ಎಷ್ಟು ಅವ್ರು ಫೈರ್ ಮಾಡ್ತಿದ್ರು ಅದಕ್ಕಿಂತ ಕಡಿಮೆ ಆಗಿದೆ. ಆದ್ರೆ ಅವ್ರು ಈಗ ಏನ್ ಮಾಡ್ತಿದಾರೆ ಅಂದ್ರೆ ತುಂಬಾ ಪ್ರಿಸಿಷನ್ ಅಟ್ಯಾಕ್ಸ್ ಏನಿದೆ ಅದನ್ನ ಅವ್ರು ನಡೆಸ್ತಾ ಇದ್ದಾರೆ. ಅಂಡ್ ಮೋಸ್ಟ್ ಆಫ್ ದ ಟಾರ್ಗೆಟ್ಸ್ ಆರ್ ಹಿಟಿಂಗ್. ದೇ ಆರ್ ಗೋಯಿಂಗ್ ಅಂಡ್ ಹಿಟಿಂಗ್ ವೇರ್ ಎವರ್ ದೇ ಹ್ಯಾವ್ ಟು ಗೋ. ಇದು ಒಂದು ಕ್ರೆಡಿಬಲ್ ರಿಪೋರ್ಟ್. ಇದನ್ನ ನಾವು ನಂಬಲೇಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ 3 days ಅಲ್ಲಿ ಅವ್ರು ಯಾವ ಒಂದು ಬರಾಜ್ ಅವ್ರು ಫೈರ್ ಮಾಡಿದ್ರಲ್ಲ ಆ ರೀತಿ ಒಂದು ಇದೇನಿದೆ ಬರಾಜಸ್ ಅದು ಹೋಗ್ತಾ ಇಲ್ಲ ಈಗ. ಸೊ ಲೆಟ್ ಅಸ್ ಅಕ್ಸೆಪ್ಟ್ ದಟ್ ಫ್ಯಾಕ್ಟ್. ಏನೂ ಆಗಿಲ್ಲ, ಎಲ್ಲೂ ಬಿದ್ದಿದ್ದೆಲ್ಲ ಹೊರಗಡೆ ಇದೆ. ಇಟ್ ಡೋಂಟ್ ಹ್ಯಾಪನ್ ಲೈಕ್ ದಟ್. ಒಂದು 10ರಲ್ಲಿ ಮಿನಿಮಮ್ ಒಂದು 3 to 4 ಬಿದ್ರೂ ದಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಸಕ್ಸಸ್. ಅಂಡ್ ಐ ಆಮ್ ಶೋರ್ ಅಷ್ಟಂತೂ ನಡೀತಾ ಇದೆ. ಅಷ್ಟು ಟಾರ್ಗೆಟ್ಸ್ ಮಿಸ್ ಆಗಿದೆ ಅಂತ ಹೇಳ್ಬಿಟ್ರೆ ದಟ್ ವಿಲ್ ಬಿ ಫೂಲಿಶ್ನೆಸ್ ಇನ್ ದ ವಾರ್ಫೇರ್. ಯಾರು ಅದನ್ನ ಒಪ್ಕೊಳ್ಳಲ್ಲ. ನಾವು ದಟ್ ಈಸ್ ದ ಫಸ್ಟ್ ಥಿಂಗ್. ಈಗ ಏನಂತ ಹೇಳಿದ್ರೆ ಇದೆಲ್ಲ ನಡೆಯೋವಾಗ ರಮಾಕಾಂತ್ ಅವರೇ, ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ನಾವು ಇಲ್ಲಿಗ ಬರೀ ಸ್ಟ್ರೇಟ್ ಆಫ್ ಹರ್ಮೂಸ್ ಬಗ್ಗೆ ನಾವೇನ್ ಮಾತಾಡ್ತಾ ಇದೀವಲ್ಲ, ದಿಸ್ ಇಸ್ ಸಮಥಿಂಗ್ ದಟ್ ಐ ವಾಂಟೆಡ್ ಟು ಟೆಲ್ ಯು ಥ್ರೂ ದಿಸ್ ನ್ಯೂಸ್ ಟುಡೇ. ಸ್ಟ್ರೇಟ್ ಆಫ್ ಹರ್ಮೂಸ್ ಏನಿದೆ, ಅಫ್ಕೋರ್ಸ್ ಅವರು ಅದನ್ನ ಅಟ್ಯಾಕ್ ಮಾಡಿದ್ದಾರೆ ಅಂಡ್ ದೇ ಆರ್ ಕಂಟ್ರೋಲಿಂಗ್ ಇಟ್ ರೈಟ್ ನೌ. ಬಟ್ ಅವರು ಹೌತೀಸ್ ನ ಇರಾನ್ ಏನಕ್ಕೆ ಆಕ್ಟಿವೇಟ್ ಮಾಡಿದೆ ಅಂತ ತಿಳ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ there is something called as Suez Canal. ಆ Suez Canal ಆಕ್ಸೆಸ್ ಬಂದ್ಬಿಟ್ಟು ಬಾಬಲ್ ಮಾಂಡೇಬ್ ಸ್ಟ್ರೇಟ್ ಅಂತ ಹೇಳ್ಬಿಟ್ಟು. ಆ ಬಾಬಲ್ ಮಾಂಡೇಬ್ ಸ್ಟ್ರೇಟ್ ಏನಾದ್ರು ಆಲ್ರೆಡಿ ಹೌತೀಸ್ ಅದನ್ನ ಅವರು ದೇ ಹ್ಯಾವ್ ಆಲ್ರೆಡಿ ಡೆಮಾನ್ಸ್ಟ್ರೇಟೆಡ್ ಇಟ್ ದಟ್ ಇದನ್ನು ನಾವು ಬ್ಲಾಕ್ ಮಾಡಬಹುದು ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಅವ್ರು ಅದನ್ನು ಏನಾದ್ರು ಬ್ಲಾಕ್ 12% ಆಯಿಲ್ ಸಪ್ಲೈ ಆಗುತ್ತೆ ಅಲ್ಲಿಂದ. 12% ಆಯಿಲ್ ಸಪ್ಲೈ ಆಗುತ್ತೆ. 12% ಆಯಿಲ್ ಸಪ್ಲೈ ಆಗುತ್ತೆ. ಅಲ್ಲೂ ಏನಾದ್ರು ಹೌತೀಸ್ ಅದನ್ನ ಬ್ಲಾಕ್ ಮಾಡಿ ಇಲ್ಲಿ ಸ್ಟ್ರೇಟ್ ಆಫ್ ಹಾರ್ಮೂಸ್ ಏನಾದ್ರು ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ ಗ್ಲೋಬಲ್ ಎಕಾನಮಿ ವಿಲ್ ಕೊಲ್ಯಾಪ್ಸ್ ಇಮಿಡಿಯೇಟ್ಲಿ. ಆವಾಗ ಏನಾಗುತ್ತೆ, ಒಂದು ಈ ಸೌತ್ ಕೊರಿಯಾ ಮತ್ತೆ ಜಪಾನ್ ಏನಿದೆಯಲ್ಲ, ಆಲ್ಮೋಸ್ಟ್ ಅವ್ರು ಎಂಟೈರ್ಲಿ ಡಿಪೆಂಡೆಂಟ್ ಆನ್ ಎನರ್ಜಿ ಇಂಪೋರ್ಟ್ಸ್ ಫ್ರಮ್ ಪರ್ಷಿಯನ್ ಗಲ್ಫ್. ಇಲ್ಲಿಂದಾನೇ ಹೋಗ್ಬೇಕು ಅವ್ರಿಗೆ ಏನಿದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಬೇಸಿಕ್ಲಿ ನಾನೇನ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದ್ರೆ ಈ ವಾರ್ ಯಾವ ರೀತಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ. ಸಡನ್ ಆಗಿ ಹೌತೀಸ್ ಆಕ್ಟಿವೇಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾವುದೇ ಕಾರಣ ಇಲ್ದಿರೋ ಹೌತೀಸ್ ಆಕ್ಟಿವೇಟ್ ಆಗಿಲ್ಲ ಅಲ್ಲಿ. ಸೊ ಈ ಪರ್ಷಿಯನ್ ಗಲ್ಫ್ ಡಿಪೆಂಡೆನ್ಸಿ ಏನಿದೆಯಲ್ಲ, ಅದ್ರ ಎನರ್ಜಿ ಏನಾದ್ರು ಕಟ್ ಆಫ್ ಆಯ್ತು ಅಂತ ಹೇಳಿದ್ರೆ ಸೌತ್ ಕೊರಿಯನ್ ಅಂಡ್ ಜಾಪನೀಸ್ ಒಂದು ಎಕಾನಮಿ ಏನಿದೆಯಲ್ಲ, ಇಟ್ ಇಸ್ ಕೊಲ್ಯಾಪ್ಸ್ ಇನ್ ಎ ಸೆಕೆಂಡ್. ಅದಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ದಾರಿನೇ ಇರಲ್ಲ. ಈ ಒಂದು ಸುಯೇಜ್ ಕೆನಾಲ್ ನ ಕ್ಲಿಯರ್ ಮಾಡುವಂತಹ ಒಂದು ಎಫರ್ಟ್ ಏನಿದೆಯಲ್ಲ, ದೇ ಮಸ್ಟ್ ಹ್ಯಾವ್ ಟು ಕಮ್ ಅಂಡ್ ಜಾಯಿನ್. ಸಡನ್ಲಿ what started as a conflict between Israel and Iran will become a global conflict. Fine. ನಾನು ನಿಮ್ಮ ನ್ಯೂಸ್ ಅಲ್ಲಿ ಮುಂಚೆನೇ ಹೇಳಿದೆ, this is exactly how war spreads.
ಬೇರೆ ಬೇರೆ ದೇಶಗಳಿಗೆ ದಾರಿ ಇರಲ್ಲ. ದೇ ಮಸ್ಟ್ ಕಮ್ ಅಂಡ್ ದೇ ವಿಲ್ ಗೆಟ್ ಸಕ್ಡ್ ಇನ್ ಟು ಇಟ್ ಅಂಡ್ ಇದ್ರ ಒಳಗಡೆ ಅವರು ಹೊಡೆದಾಡ್ಲೇಬೇಕಾಗತ್ತೆ, ಬೇರೆ ದಾರಿ ಉಳಿಯಲ್ಲ. Fine. ನಾವು ಸ್ಲೋಲಿ ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ದಟ್ ಡೈರೆಕ್ಷನ್. Fine. ಸ್ಲೋಲಿ ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ದಟ್ ಡೈರೆಕ್ಷನ್. ಜಾಸ್ತಿ ಟೈಮ್ ಉಳಿದಿಲ್ಲ ಈಗ. ಫೈನ್. ಗಿರೀಶ್ ಲಿಂಗಣ್ಣ ಸರ್, ಇದನ್ನು ಮಿಲಿಟರಿ ಓವರ್ ಸ್ಟ್ರೆಚ್ ಬಗ್ಗೆ ಕೂಡ ಆಗಲೇ ನಾನು ಮಾತಾಡ್ತಾ ಇದ್ದೆ, ಒಂದು ಕ್ವಶನ್ ರೈಸ್ ಆಗಿತ್ತು ಅವಾಗಲೇ. ಇಸ್ರೇಲಿ ಅಪೋಸಿಷನ್ ಲೀಡರ್ ಯಾಯಿರ್ ಲ್ಯಾಪಿಡ್ ಅಂತ ಹೇಳಿ ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾರೆ ದಟ್ ದಿ IDF ಈಸ್ ಸ್ಟ್ರೆಚ್ಡ್ ಟು ದಿ ಲಿಮಿಟ್ ಫೈಟಿಂಗ್ ಆನ್ 3 fronts: ಇರಾನ್, ಲೆಬನಾನ್ ಆ್ಯಂಡ್ ಕಂಟಿನ್ಯೂಯಿಂಗ್ ಆಪರೇಷನ್ಸ್ ಇನ್ ಗಾಜಾ. ಇದು ಇಸ್ರೇಲಲ್ಲಿ ಒಬ್ಬ ಪ್ರತಿಪಕ್ಷದ ನಾಯಕನಾಗಿ, ಪ್ರತಿಪಕ್ಷದ ಒಬ್ಬ ಮುಖಂಡನಾಗಿ ಸುಮ್ಮನೆ ಏನೋ ರೂಲಿಂಗ್ ಪಾರ್ಟಿ ಮೇಲೆ ಆರೋಪ ಮಾಡಬೇಕು ಅಂತ ಹೇಳಿ ಆ ಕಾರಣಕ್ಕೆ ಏನ್ರಿ ಇದು IDF ಇರಾನ್ನ ಸೈನಿಕ ಒಂದು ಮಿತಿ ಅಂತ ಇರುತ್ತೆ, ಅದ್ರ ತುಂಬ ಓವರ್ ಬಳಕೆ ಆಗ್ತಿದೆ ಅಂತ ಅನಿಸ್ತಿದೆ ನಮಗೆ. ಈ ಕಡೆ ಇರಾನ್ ಅಂತೀರಿ, ಆ ಕಡೆ ಲೆಬನಾನ್ ಅಂತೀರಿ, ಈ ಕಡೆ ಗಾಜಾ ಅಂತೀರಿ, ಹೇಗಿದು ಅಂತ ಕೇಳಿದ್ದಾರಲ್ಲ. ಬರೀ ರಾಜಕೀಯ ಪ್ರಶ್ನೆನಾ ಇದು, ಅಥವಾ ಒಂದು ಕನ್ಸರ್ನ್ ಇದೆ, ಇದರಲ್ಲಿ ಒಂದು ಆತಂಕನೂ ಇದೆ ಅಂತ ಅನ್ಸುತ್ತಾ ಅಂತ? ಇಲ್ಲ, ಖಂಡಿತ ಇದು ಕನ್ಸರ್ನ್ ಇದೆ, ಆತಂಕನೂ ಇದೆ. ಬಿಕಾಸ್ ಇಸ್ರೇಲಿಯನ್ಸ್ ಆರ್ ನಾಟ್ ಸೋ ಫೂಲ್ಸ್. ಅವ್ರ ದೇಶನ ಬಿಟ್ಕೊಟ್ಟು ವರ್ಲ್ಡ್ ವೈಡ್ ಆತರ ಸ್ಟೇಟ್ಮೆಂಟ್ ಕೊಡಕ್ಕೆ ದೇ ಆರ್ ನಾಟ್ ಸೋ ಫೂಲ್ಸ್. ಓಕೆ. ಸೊ ಇಟ್ ಇಸ್ ಎ ರಿಯಲ್ ಕನ್ಸರ್ನ್. ಅಲ್ಲಿರೋ ಜನಗಳ ಶಕ್ತಿನೂ ಕಮ್ಮಿ, ಸ್ಟ್ರೆಂತ್ ಕಮ್ಮಿ ಇದೆ. ಪ್ಲಸ್ ದೇ ಓನ್ಲಿ ಯೂಸ್ ದ ಪೀಪಲ್ ಹೂ ಆರ್ ಬಿನ್. ಈಗ ದೇರ್ ಇಸ್ ಅ ರೂಲ್ ಅಲ್ವಾ, 2 ವರ್ಷ ಮಾಡ್ಲೇಬೇಕು ಆರ್ಮಿಲಿ, 3 ವರ್ಷ ಮಾಡ್ಲೇಬೇಕು. ಸೊ ದಟ್ ರಿಸರ್ವ್ ಫೋರ್ಸಸ್ ಅಂಡ್ ಆಲ್ ದೇ ಹ್ಯಾವ್ taken it. They are not a full-fledged trained army people, but still they are using even them also. So ಅಲ್ಲಿ ಜನಸಂಖ್ಯೆ ತುಂಬಾನೇ ಕಮ್ಮಿ ಇದೆ. ಅವರು ಗ್ರೌಂಡ್ ಇನ್ವೇಷನ್ ಮಾಡದೆ ಏನೂ ಚೇಂಜಸ್ ಮಾಡಕ್ಕಾಗಲ್ಲ ಇರಾನ್ ಅಲ್ಲಿ. ಇರಾಕ್ ಅಲ್ಲೇ ನಾನು ಹೇಳ್ದಂಗೆ ಒಂದ್ ಗ್ರೌಂಡ್ ಇನ್ವೇಷನ್ ಮಾಡಕ್ಕೆ 1,60,000 ಜನ ಹೋಗ್ಬೇಕಾಗಿತ್ತು ಒಳಗಡೆ, ವಿಚ್ ಇಸ್ 25% ಆಫ್ ಇರಾನ್. ಇರಾನ್ ಅರ್ಧ ಭಾರತದಷ್ಟು 9 ಕೋಟಿ ಜನ, 10 ಲಕ್ಷ ಆರ್ಮಿ ವಿತ್ 2,000 ಟ್ಯಾಂಕರ್ಸ್. ಯು ಥಿಂಕ್ ಗ್ರೌಂಡ್ ಇನ್ವೇಷನ್ ವಿಲ್ ಬಿ ಸೋ ಈಸಿ ಫಾರ್ ದೆಮ್? ಅದು ಆ ಟೆರೈನ್ ಟ್ರ್ಯಾಪ್ ಆಗ್ಬಿಡುತ್ತೆ ಅದು. ಆ ಟೆರೈನ್ ಅಲ್ಲಿ ಯು ಕೆನಾಟ್ ಇವನ್ ಥಿಂಕ್ ವೇರ್. ಒಬ್ಬ ವೀರಪ್ಪನ್ ಹಿಡಿಯಕ್ಕೆ 1,000 ಜನ ಹೋಗ್ಬೇಕಾಗಿತ್ತು, ಲೆಕ್ಕ ಹಾಕೊಳ್ಳಿ. ಪ್ರಾಬಬ್ಲಿ ವಿತ್ ದಟ್ ಸ್ಟ್ರೆಂತ್ ಆಫ್ ಇರಾನ್, ಯು ಥಿಂಕ್ ಇಟ್ ಇಸ್ ಸೋ ಈಸಿ ಟು ಡೂ ಎ ಗ್ರೌಂಡ್ ಇನ್ವೇಷನ್? ಈಗಿರೋ ಅಲ್ಲಿರೋ ಆರ್ಮಿ ಆಗ್ಲೇ ಓವರ್ ಸ್ಟ್ರೆಚ್ಡ್. ಆ ಕಡೆ ಲೆಬನಾನ್ ಜೊತೆ ಫೈಟಿಂಗ್ ಮಾಡ್ತಾರೆ, ಈ ಕಡೆ ಸಿರಿಯಾ ಜೊತೆನೂ ಒಂದಷ್ಟಿತ್ತು, ಈ ಕಡೆ ಇಲ್ಲೂ ಬಂದ್ರು, ದೆನ್ ಆ ಕಡೆ ಔತಿ ಮೇಲೂ ದಾಳಿ ಮಾಡಿದ್ರು. ಸಿ ದೇ ಆರ್ ಓವರ್ ಸ್ಟ್ರೆಚ್ಡ್. ಡೈಲಿ ಬೆಳಗ್ಗೆ ರಾತ್ರಿ ತನಕ ಬರೇ ಇದೇ ಆಗ್ಬಿಟ್ರೆ ಅವ್ರಿಗೆ ಏನ್ ಮಾಡಕ್ಕಾಗತ್ತೆ ಅವ್ರಿಗೆ? ವಾಟ್ ದೇ ವಿಲ್ ಡೂ ಗೋಯಿಂಗ್ ಇನ್ಸೈಡ್ ಇರಾನ್? ಇಟ್ ಇಸ್ ನಾಟ್ ಸೋ ಈಸಿ. ನೀವು ಎಲ್ಲಾ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಈಗ ಏರ್ ಡಿಫೆನ್ಸ್ ಅವ್ರದ್ದು ಏನು ಇಲ್ಲ, ಝೀರೋ ಆಗಿದೆ ಅಂದ್ರೆ ಇವ್ರದ್ದು ಒಂಥರ ಝೀರೋನೇ ಆದಂಗ ಆಗಿದೆ. ಯಾಕಂದ್ರೆ ಎಲ್ಲಾ ಕಡೆನೂ ಮಿಸೈಲ್ ಬೀಳ್ತಾನೆ ಇವೆ ಇರಾನ್ದು. ಅಫ್ಕೋರ್ಸ್ ಚೈನೀಸ್ ಅಂಡ್ ರಷ್ಯನ್ಸ್ ಆರ್ ಗಿವನ್ ಲಾಟ್ ಆಫ್ ಇಂಟೆಲಿಜೆನ್ಸ್. ದೇ ಆರ್ ಗಿವಿಂಗ್ ದೇರ್ GPS coordinates, they are giving accurate ಇದು. Their support is very high and we don't know what missiles they might have. ಸರ್, ಒಂದು ವೇಳೆ ಇರಾನ್ನ ಮೇಲೆ ಪರಮಾಣು ಅಸ್ತ್ರವನ್ನ ಬಳಸಬೇಕು ಅಂತಾನೆ ಅಮೆರಿಕ ಡಿಸೈಡ್ ಮಾಡ್ತು ಅಂತ ಅಂದ್ಕೊಂಬಿಡಿ. ಒಂದು ವೇಳೆ ಜಪಾನ್ನಲ್ಲಿ ಒಂದು ಬಾಂಬರ್ ಪ್ಲೇನ್ ತಗೊಂಡು ಹೋದ್ರು, ಮೇಲಿಂದ ಎನೋಲಾ ಗೆ, ಇಫ್ ಐ ಆಮ್ ನಾಟ್ ರಾಂಗ್, B-29 ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದ್ ಕಡೆ ಫ್ಯಾಟ್ ಮ್ಯಾನು, ಇನ್ನೊಂದು ಕಡೆ ಲಿಟ್ಲ್ ಬಾಯಿ ಹಾಕಿದ್ರು, ಹಿರೋಶಿಮಾ ಧ್ವಂಸ ಮಾಡಿಬಿಟ್ರು ಅಂತ ಅಂದ್ಕೊಳ್ಳೋಣ ಸರ್. ಇವತ್ತಿನ ಕಾಲಘಟ್ಟದಲ್ಲಿ ಈ ಅಮೆರಿಕಾನೋ ಇನ್ನೊಬ್ರು ಒಂದು ಅಣುಬಾಂಬ್ ತಂದು ಹಾಕುವ ಪ್ರಕ್ರಿಯೆ ಹೇಗಿರುತ್ತೆ? ಅದಕ್ಕೆ ಕೌಂಟರ್ ಹೇಗಿರುತ್ತೆ? ಏನಾದ್ರು ಕೌಂಟರ್ ಮಾಡಕ್ ಸಾಧ್ಯ ಇದೆಯಾ? 15 ಟನ್ ಹಾಕಿದ್ದೆ, ಇನ್ನೂ ಹಿರೋಶಿಮಾ ನಾಗಸಾಕಿ ಅದಿಲ್ಲ. ಈಗಿರೋದೆಲ್ಲ 250 ಟನ್, 3 ಕಿಲೋ ನ್ಯೂಟನ್. ಅಂದ್ರೆ ಅದ್ರ 10ರಷ್ಟು 20ರಷ್ಟು ಸ್ಟ್ರಾಂಗ್ ಆಗಿರುವಂತ ಅಣು ಬಾಂಬ್ಗಳು ಈಗಿರೋದು. ಆ ಇರಾನ್ ಮೇಲೆ ಹಾಕಿದ್ರೆ ಇರಾನ್ ಒಂದೇ ಹೋಗಲ್ಲ, ಸುತ್ತಮುತ್ತಲ ಇರೋ ಪ್ರದೇಶಗಳಿಗೆಲ್ಲ ರೇಡಿಯೋ ಆಕ್ಟಿವ್ ಅಂಟ್ಕೊಳ್ಳುತ್ತೆ. ಸೊ ಇಟ್ ಡ್ಯಾಮೇಜಸ್ ದ ಪೀಪಲ್ ಅರೌಂಡ್ ಇದು. ಅಂಡ್ ಇಟ್ ಇಸ್ ಎ ಎಷ್ಟು ಒಂದು ಇಡೀ ಮುಕ್ಕಾಲ್ ಇರಾನ್ ಇದು ಆತರ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಣು ಬಾಂಬ್. ಇಟ್ ಇಸ್ ನಾಟ್ ದಟ್ ಒಂದು ಹೊಡೆದಿದ ತಕ್ಷಣ ಸುಮ್ನೆ ಆಗಲ್ಲ. ಇಟ್ ಕೀಪ್ಸ್ ಆನ್ ಸ್ಪ್ರೆಡಿಂಗ್. ನ್ಯೂಕ್ಲಿಯರ್ ಫಿಷನ್ ಆಗ್ತಾನೆ ನಿಧಿಗೆ ಬೆಂಕಿ ಹಚ್ಚಲ್ಲ ಅಲ್ವಾ ಟ್ರಂಪ್ ಅಂತ? ಏನೋ ನಿಧಿ, ತೈಲ ಅಂತ ನಿಧಿ ಇದೆಯಲ್ಲ, ಬೆಂಕಿ ಇಡೋ ಕೆಲಸ ಟ್ರಂಪ್ ಮಾಡ್ತಾನೆ. ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗಿಸೋದ್ ಯಾರು ಹೋಗಲ್ಲ ಸರ್. ಇಟ್ ಇಸ್ ಓನ್ಲಿ ಯೂಸ್ಡ್ ಆಸ್ ಎ ಡಿಟರೆನ್ಸ್ ಹೊತ್ತು. ನೋ ಫೂಲ್ ವಿಲ್ ಟ್ರೈ ಅ ನ್ಯೂಕ್ಲಿಯರ್ ಬಾಂಬ್ ಬಿಕಾಸ್ ಇಟ್ ವಿಲ್ ನಾಟ್ ಸ್ಪಾಯ್ಲ್ ಇರಾನ್. ಸುತ್ತಮುತ್ತಲ ಇರೋ ಪ್ರದೇಶ, ಗಲ್ಫ್ ಪ್ರದೇಶಗಳೆಲ್ಲ ಅಂಟ್ಕೊಂಡು ಇಡೀ ಹ್ಯುಮ್ಯಾನಿಟಿ ಹೋಗ್ಬಿಡುತ್ತೆ.
ಓಕೆ. ಸೊ ಯಾರು ಅದಕ್ಕೆ ಒಪ್ಕೊಳ್ಳಲ್ಲ, ಯಾರು ಅದನ್ನ ಬಿಡಲ್ಲ. ಹ್ಮ್. ಅಫ್ಕೋರ್ಸ್ ದ ಮೋರ್ ದೇ ಆರ್ ಡಿಸ್ಟ್ರಾಯಿಂಗ್ ದಿ ರಿಸೋರ್ಸಸ್, ದ ಮೋರ್ ಇಟ್ ಈಸ್ ಅಫೆಕ್ಟಿಂಗ್ ದ ಹ್ಯುಮ್ಯಾನಿಟಿ ಅಷ್ಟೇ. ಬಿಕಾಸ್ ದಟ್ ರಿಸೋರ್ಸ್ ಇಸ್ ನಾಟ್ ಓನ್ಲಿ ಫಾರ್ ಇರಾನ್. ಇರಾನ್ ಅವರೇ ತಗೊಂಡು ಅದನ್ನ ಯೂಸ್ ಮಾಡ್ಕೋತಿರ್ಲಿಲ್ಲ. ದಟ್ ವಾಸ್ ಗೋಯಿಂಗ್ ಆಲ್ ಓವರ್ ದಿ ವರ್ಲ್ಡ್. ಈಗ ವರ್ಲ್ಡ್ ಗೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ ರಿಸೋರ್ಸಸ್. ಹೌದು, ನಾನ್ ನಿನ್ನೆ ಹೇಳ್ದಂಗೆ ಆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಹತ್ರ ಒಂದ್ 2,000 ಶಿಪ್ ಇದೆ. ಅದ್ ಬಂದ್ಮೇಲೆ ಸಪ್ಲೈ ಚೈನ್ ಏನ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಬಿಕಾಸ್ ಕತಾರ್ ಹ್ಯಾಸ್ ಸ್ಟಾಪ್, ಬ್ಯಾರಿನ್ ಹ್ಯಾಸ್ ಸ್ಟಾಪ್, ಕುವೈಟ್ ಹ್ಯಾಸ್ ಸ್ಟಾಪ್. ಪ್ರೊಡಕ್ಷನ್ ಆಗ್ತಿಲ್ಲ ಎಲ್ಲೂ ಅಂತ. ಬರುತ್ತೆ ನಮ್ಗೆ. ಪ್ರೊಡಕ್ಷನ್ ಆಗ್ದೇನೆ ಏನ್ ಮಾಡ್ತೀರಾ? ಒಂದು ಆಸ್ಟ್ರೇಲಿಯಾ, ರಷ್ಯಾ, ವೆನಿಜುಲಾ ಇಂದ ತರ್ಸೋದು ಇಸ್ ಇಟ್ ಸೋ ಡಿಸ್ಟೆನ್ಸ್ ಇದಾಗತ್ತಾ? ಈಗ ತುಂಬಾನೇ ಜಾಸ್ತಿ ಡಿಸ್ಟೆನ್ಸ್ ಆಗುತ್ತೆ, ಲಾಜಿಸ್ಟಿಕ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಸ್ಪಾಟ್ ಬೈಯಿಂಗ್ ಜಾಸ್ತಿ ಆಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ. ಈಗಲೇ ನಾವು ಇರಾನ್ ಆಯಿಲ್ ತಗೊಂಡಿದ್ದಾರೆ, ರಿಲಯನ್ಸ್ ಅವರು $7 ಎಕ್ಸ್ಟ್ರಾ ಪ್ರೀಮಿಯಂ ಕೊಟ್ಟು ತಗೊಂಡಿದ್ದಾರೆ 5 ಮಿಲಿಯನ್ ಬ್ಯಾರಲ್ಸ್ ನ. Okay. ಸೊ ಆ ತರ ಒಂದೊಂದು ಕಂಟ್ರಿದು ರಿಸೋರ್ಸಸ್ ಕಮ್ಮಿ ಆಗ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ಆಯಿಲ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ದೇಶ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಎಕನಾಮಿಕಲಿ ಹೋಲ್ ವರ್ಲ್ಡ್ ವಿಲ್ ಸಫರ್ ಲೈಕ್ ಎನಿಥಿಂಗ್. ಅಮೆರಿಕಲ್ ಏನ್ ಇನ್ಫ್ಲೇಷನ್ 4.52 ಇದೆ, ಅವ್ರದ್ದು ಯಾವತ್ತು ಇನ್ಫ್ಲೇಷನ್ ಅಷ್ಟು ಹೋಗೇ ಇರಲಿಲ್ಲ. ನೌ ದ ಇನ್ಫ್ಲೇಷನ್ ಆಫ್ ಅಮೆರಿಕಾ ಹ್ಯಾಸ್ ಗಾನ್ ವೆರಿ ಹೈ. ಅಂಡ್ ವಾಟ್ ಈಸ್ ದಿ ಪ್ರೈಸಸ್ ಆಫ್ ದಿ ಎನರ್ಜಿ ವಿಚ್ ಇಸ್ ಗೋಯಿಂಗ್ ಆನ್? ಲೈಕ್ ನ್ಯೂಜಿಲೆಂಡ್ ಅಲ್ಲೆಲ್ಲ 35%, 40% ಆಗಿ ಹೋಗ್ತಾ ಇದೆ. ಸೊ ಇಡೀ ವರ್ಲ್ಡ್ ಇಸ್ ಸಫರಿಂಗ್. Fine. ವೆದರ್ ಬಾಂಬ್ ಹಾಕಿ ಸಫರ್ ಮಾಡ್ಬೇಕಾಗಿಲ್ಲ. ಎಕನಾಮಿಕಲಿ ದ ವರ್ಲ್ಡ್ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್ ಸಫರಿಂಗ್. ಅದ್ರಲ್ಲೂ ಇನ್ ನ್ಯೂಕ್ಲಿಯರ್ ಎಲ್ಲ ಟ್ರೈ ಮಾಡಕ್ ಹೋಯ್ತು ಅಂದ್ರೆ ಕಂಪ್ಲೀಟ್ ವರ್ಲ್ಡ್ ಒಂದು ಇದಕ್ಕೆ ಹೋಗ್ಬಿಡುತ್ತೆ. ಅಲ್ಲಿ ತನಕ ಬಿಡಲ್ಲ. ನನಗನ್ಸುತ್ತೆ ಟ್ರಂಪ್ ವಿಲ್ ಈಸ್ ಫೈಂಡಿಂಗ್ ಔಟ್ ಸಮ್ ಎಕ್ಸಿಟ್ ಪ್ಲಾನ್. ಈ ವಿಲ್ ಡೆಫಿನೆಟ್ಲಿ ಡೂ ಸಮ್ ಎಕ್ಸಿಟ್ ಪ್ಲಾನ್ ಅಂಡ್ ಕಮ್ ಔಟ್ ವೆರಿ ಫಾಸ್ಟ್. ಫೈನ್, ಥ್ಯಾಂಕ್ ಯು ಗಿರೀಶ್. Because he is unable to withstand the pressure even in America nor in ಇಡೀ ವರ್ಲ್ಡ್ ಅಲ್ಲೂ ಪ್ರೆಷರ್ ಜಾಸ್ತಿ ಇದೆ ಅವನ ಮೇಲೆ. ಫೈನ್, ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಥ್ಯಾಂಕ್ ಯು Thank you. ಸುನಿಲ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಇದರೊಂದಿಗೆ ಅಖಾಡ ಬಿಗ್ ಫೈಟ್ ಡಿಬೇಟ್ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.